ವೆಲ್ಕಮ್ ಬ್ಯಾಕ್ ಗೈಸ್. ಲಾಸ್ಟ್ 4 ವಿಡಿಯೋಸಿಂದ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬಗ್ಗೆ ಕಲಿತಾ ಇದ್ದೀವಿ. ಈ ವಿಡಿಯೋದಲ್ಲಿ ಅವಾಗ ಏನು ನೋಟ್ಸ್ ಕೊಟ್ಟಿದ್ದೆ ಅಲ್ವಾ, ಅದರಲ್ಲಿ ಹೋಮ್ ವರ್ಕ್ ಸಹ ಕೊಟ್ಟಿದ್ದೆ ಅಲ್ವಾ, ಆ ಹೋಮ್ ವರ್ಕ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಇದಾದ್ಮೇಲೆ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋಸಿಂದ ನಾವು ಸ್ವಲ್ಪ ಚಾಲೆಂಜಸ್ ತಗೊಳ್ಳೋಣ. ಆಬ್ಜೆಕ್ಟ್ ಓರಿಯೆಂಟೆಡ್ ಡಿಸೈನಲ್ಲಿ ಸ್ವಲ್ಪ ಚಾಲೆಂಜಸ್ ಬರುತ್ತೆ, ಅದು ಹೆಂಗಿರುತ್ತೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಯ್ತಾ, ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಟ್ ಇದನ್ನು ನೀವೇನಾದರೂ ಹೋಮ್ ವರ್ಕ್ ಮಾಡಿದ್ದೀರಾ, ನಿಮಗೆ ಲೈಕ್ ತುಂಬ ಕರೆಕ್ಟಾಗಿ ಗೊತ್ತು ಅನ್ನೋದಾದರೆ ಇದನ್ನು ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು, ಬಟ್ ನಾನು ರೆಕಮೆಂಡ್ ಮಾಡಲ್ಲ. ಬಟ್ ನಿಮ್ಗೇನಾದರೂ ಲೈಕ್ ಟೈಮ್ ಇಲ್ಲ, ನೀವು ಟೈಮ್ನ ಬೇರೆ ಕಡೆ ಎಲ್ಲೋ ಬೆಟರಾಗಿ ಯೂಸ್ ಮಾಡ್ಕೋತೀನಿ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಂಗೆ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡ್ಕೊಬೋದು. ಏನು ಮಾಡಬೇಕು, ಹೋಗ್ಬಿಟ್ಟು ಅಟೆಂಡೆನ್ಸ್ ಹಾಕ್ಬಿಟ್ಟು ಬನ್ನಿ. ಎಷ್ಟು ಜನ ಹೋಮ್ ವರ್ಕ್ನ ಅಟೆಂಡ್ ಮಾಡ್ತಿದ್ದಾರೆ ಅಂತ ನೋಡ್ತೀನಿ. ಓಕೆ, ಸೊ ಇವಾಗ ಫಸ್ಟು ನೋಟ್ಸ್ಗೆ ಹೋದರೆ ಲೈಕ್ ಇಂಟ್ರೊಡಕ್ಷನ್ ಏನು ಕೊಟ್ಟಿದೆ ಅದರಲ್ಲಿ ಹೋಮ್ ವರ್ಕ್ ಏನಿತ್ತು, ಕ್ರಿಯೇಟ್ ಎ ಕ್ಲಾಸ್. ಲೈಕ್ ಅವಾಗ ತಾನೇ ಕ್ಲಾಸ್ ಬಗ್ಗೆ ತಿಳ್ಕೊಂಡಿದ್ವು. ಸೊ ಕ್ರಿಯೇಟ್ ಎ ಕ್ಲಾಸ್ ಮೊಬೈಲ್ ವಿತ್ ಆಟ್ರಿಬ್ಯೂಟ್ಸ್ ಬ್ಯಾಂಡ್ ಆ್ಯಂಡ್ ಪ್ರೈಸ್. ಓಕೆ, ಕ್ರಿಯೇಟ್ 2 ಆಬ್ಜೆಕ್ಟ್ಸ್ ಆಫ್ ದ ಕ್ಲಾಸ್ ಆ್ಯಂಡ್ ಡಿಸ್ಪ್ಲೇ ದೇರ್ ಆಟ್ರಿಬ್ಯೂಟ್ಸ್ ಯೂಸಿಂಗ್ ಎ ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬಾ ಸಿಂಪಲ್ ಇಲ್ಲಿ. ಸೊ ಕ್ಲಾಸ್ ಮಾಡ್ತೀನಿ ನಾನು ಮೊಬೈಲ್ ಅಂತ. ಮೊಬೈಲ್ ಅನ್ನೋ ಕ್ಲಾಸಲ್ಲಿ ಒಂದು ಕನ್ಸ್ಟ್ರಕ್ಟರ್ ಬೇಕು. ಯಾಕೆ, ಅಲ್ಲಿ ಏನೇನೋ ತಗೊಳ್ಳಿ ಅಂತ ಹೇಳಿದ್ದಾರೆ. ಏನು ತಗೊಳ್ಳಿ ಅಂತ ಹೇಳಿದ್ದಾರೆ? ಸೊ ಇನಿಟ್ ಅಂತ ತಗೊಂಡು ಸೆಲ್ಫ್ ಡಾಟ್ ಬ್ರ್ಯಾಂಡ್ ಮತ್ತು ಪ್ರೈಸ್. ಸೊ ಬ್ರ್ಯಾಂಡ್ ಏನು ಅದ್ರದ್ದು, ಬ್ರ್ಯಾಂಡ್ ಅಂತ ಇಲ್ಲಿ ಬರುತ್ತೆ, ಅದನ್ನು ನಾನು ತಗೋತೀನಿ ಇವಾಗ. ಸೆಲ್ಫ್ ಡಾಟ್ ಪ್ರೈಸ್ ಈಕ್ವಲ್ಸ್ ಪ್ರೈಸ್. ಓಕೆ, ಸೊ ಇದನ್ನು ನಾವು ಇಲ್ಲಿ ಕನ್ಸ್ಟ್ರಕ್ಟರ್ ಪಾಸ್ ಮಾಡೋದ್ರಿಂದ ಬ್ರ್ಯಾಂಡ್ ಆ್ಯಂಡ್ ಪ್ರೈಸ್. ಓಕೆ, ಸೊ ಇಲ್ಲಿ ಮೊಬೈಲ್ನ ತೊಗೊಂಡ್ವು. ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ಮೊಬೈಲ್ದು 2 ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ. M1 ಅನ್ನೋ ಅಥವಾ ನೋಕಿಯಾ M1 ಅಂತ ಇಲ್ಲಿ ತೊಗೊಳ್ಳೋಣ. ಸೊ ಮೊಬೈಲ್ 1 ಅಂತ ಇದು. ಸೊ ಮೊಬೈಲ್ 1ನಲ್ಲಿ ಏನಿರುತ್ತೆ, ಇಲ್ಲಿ ಫಸ್ಟು ನೋಕಿಯಾ ಇರುತ್ತೆ. ನೋಕಿಯಾ ಅದ್ರ ಪ್ರೈಸ್ ಏನು, ಒಂದು 10K ಹಾಕೋಣ. ಓಕೆ, 10,000 ಆಗ್ತೆ. ನೆಕ್ಸ್ಟ್ M2 ಬಂದು ಮೊಬೈಲ್ ಅಂತ ಇದೆ. ಇಲ್ಲಿ ಏನು ಮಾಡೋಣ, ಒಂದು ಐಫೋನ್ ತೊಗೊಳ್ಳೋಣ. ಓಕೆ, ಸೊ ಐಫೋನ್ ತೊಗೊಂಡೆ. ಓಕೆ, ಪ್ರೈಸು ಲೈಕ್ 70K ಅಂತ ಹಾಕೋಣ. ಐಫೋನ್ 16 ತೊಗೊಂಡೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಹಿಂಗಾಯಿತು. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿ, ಕ್ರಿಯೇಟ್ 2 ಆಬ್ಜೆಕ್ಟ್ಸ್ ಆಫ್ ದ ಕ್ಲಾಸ್ ಆ್ಯಂಡ್ ಡಿಸ್ಪ್ಲೇ ದೇರ್ ಆಟ್ರಿಬ್ಯೂಟ್ಸ್ ಯೂಸಿಂಗ್ ಎ ಮೆಥಡ್. ಸೊ ನಾವು ಅದ್ರ ಆಟ್ರಿಬ್ಯೂಟ್ಸ್ ನೋಡಬೇಕಾದ್ರೆ ಒಂದು ಮೆಥಡ್ ಹಾಕಿ ಅಂದಾಗ ಡಿಸ್ಪ್ಲೇ ಅನ್ನೋ ಒಂದು ಮೆಥಡ್ ತೊಗೊಳ್ಳೋಣ ಇಲ್ಲಿ. ಸೊ ಏನಂತ ತೊಗೊಳ್ಳೋಣ, ಡಿಸ್ಪ್ಲೇ ಅಂತ ತೊಗೊಂಡು, ಸೊ ಇದರಲ್ಲಿ ಏನಿರುತ್ತೆ, ಸೆಲ್ಫ್ ಅಂತ ಕೊಡಲೇಬೇಕು. ಯಾಕೆ ಅಂತ ನಿಮಗೆ ಗೊತ್ತು. ಓಕೆ, ಇದು ಯಾಕೆ ಹಿಂಗೆ ಬರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಅದು ಪ್ರಿಂಟ್ ಮಾಡೋಣ. ಸೊ ಸದ್ಯಕ್ಕೆ ಸೊ ಅದ್ರಲ್ಲಿ ಡಿಸ್ಪ್ಲೇ ಕಾಲ್ ಮಾಡಿದ್ರೆ ಏನಂತ ಬರಬೇಕು, ಒಂದು ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ತೊಗೋತೀನಿ. ಓಕೆ, ಬ್ರ್ಯಾಂಡ್ ಅಂತ ಬರಲಿ. ಸೆಲ್ಫ್ ಡಾಟ್ ಬ್ರ್ಯಾಂಡ್ ಕಾಸ್ಟ್ಸ್ ಏನೋ ಸೆಲ್ಫ್ ಡಾಟ್ ಪ್ರೈಸ್. ಓಕೆ, ಇಷ್ಟು ಪ್ರಿಂಟ್ ಆಗಲಿ ಸಾಕು. ಸೊ ಇವಾಗ ನಾನು M1 ಡಾಟ್ ಡಿಸ್ಪ್ಲೇ ಅಂತ ಮಾಡಿದ್ರೆ ಏನು ಪ್ರಿಂಟ್ ಆಗುತ್ತೆ ನೋಡೋಣ. ನೋಕಿಯಾ ಕಾಸ್ಟ್ಸ್ 10,000 ಅಂತ ಬಂತು. ಅದೇ ಇಲ್ಲಿ ನಾನು M2 ಆಬ್ಜೆಕ್ಟ್ ಮೇಲೆ ಇದನ್ನ ಕಾಲ್ ಮಾಡಿದ್ರೆ ಏನು ಬರುತ್ತೆ, ಐಫೋನ್ ಕಾಸ್ಟ್ 70,000. ತುಂಬಾ ಸಿಂಪಲ್. ಲೈಕ್ ಇಷ್ಟೇ ಬೇಕಾಗಿದ್ದು ಆ ಹೋಮ್ವರ್ಕ್ ಕ್ವಶನ್ಗೆ. ನೋಡಿ ಎಷ್ಟು ಸಿಂಪಲ್ ಆಗಿ ನೀವು ಆಟ್ರಿಬ್ಯೂಟ್ಸ್ ಕಲ್ತ್ರಿ, ಮೆಥಡ್ ಅಂದರೆ ಏನು ಅಂತ ಕಲ್ತ್ರಿ, ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಕ್ಲಾಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಎಲ್ಲ ಈ ಕ್ವಶನ್ ತಿಳ್ಕೊಂಡ್ರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನು, ಮೆಥಡ್ ಡೆಫಿನೇಷನ್. ಡಿಫೈನ್ ಎ ಕ್ಲಾಸ್ ಸ್ಟೂಡೆಂಟ್ ವಿತ್ ಆಟ್ರಿಬ್ಯೂಟ್ಸ್ ನೇಮ್ ಆ್ಯಂಡ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ರೈಟ್ ಎ ಮೆಥಡ್ ಡಿಸ್ಪ್ಲೇ ಇನ್ಫೋ ದಟ್ ಪ್ರಿಂಟ್ಸ್ ದ ಸ್ಟೂಡೆಂಟ್ಸ್ ನೇಮ್ ಆ್ಯಂಡ್ ಮಾರ್ಕ್ಸ್. ಓಕೆ, ಸೊ ಆಲ್ಮೋಸ್ಟ್ ಅಲ್ಲಿ ಮೇಲ್ಗಡೆ ಏನಿದೆ ಅದೇ ಬಂದಿದೆ. ನೆಕ್ಸ್ಟು ಕ್ರಿಯೇಟ್ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಆಫ್ ದ ಸ್ಟೂಡೆಂಟ್ ಕ್ಲಾಸ್ ಆ್ಯಂಡ್ ಕಾಲ್ ದ ಮೆಥಡ್ ಆನ್ ಈಚ್. ಓಕೆ, ಸೊ ಸಿಂಪಲ್, ಏನೂ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಮೊಬೈಲ್ ಬದಲು ಲೈಕ್ ಸೇಮ್ ಕ್ವಶನ್ ಅಂತ ಅಂದ್ಕೊಳ್ಳಿ, ಸ್ಟೂಡೆಂಟ್ ಅಂತ ಹಾಕಿದ್ದಾರೆ. ಸೊ ಸ್ಟೂಡೆಂಟ್ಗೆ ಏನೇನಿರುತ್ತೆ, ಸೊ ಏನೇನಿದೆ ಇಲ್ಲಿ, ಸ್ಟೂಡೆಂಟ್ಗೆ ನೇಮ್ ಮತ್ತು ಮಾರ್ಕ್ಸ್ ಇದೆ. ಸೊ ಇಲ್ಲಿ ನೇಮು ಮಾರ್ಕ್ಸು. ಸೊ ಕಮಾಂಡ್ F ಮಾಡೋಣ. ಸೊ ಬ್ರ್ಯಾಂಡ್ ಅಂತ ಎಲ್ಲೆಲ್ಲಿದೆಯೋ ಅಲ್ಲಿ ನಾನು ನೇಮ್ನ ಹಾಕ್ತೀನಿ. ಓಕೆ, ಓಕೆ, ನೇಮ್ ಚೇಂಜ್ ಆಯಿತಾ. ಸೊ ಎಲ್ಲ ಕಡೆ ಆಗಲಿಲ್ಲ ಅಲ್ವಾ, ರಿಪ್ಲೇಸ್ ಆಲ್. ಓಕೆ, ನೇಮ್ ಅಂತ ಹಾಕ್ತೀನಿ. ನೆಕ್ಸ್ಟು ಪ್ರೈಸ್ ಅಂತ ಎಲ್ಲೆಲ್ಲಿದೆಯೋ ಅಲ್ಲಿ ನಾನು ಮಾರ್ಕ್ಸ್ ಅಂತ ಹಾಕ್ತೀನಿ. ಓಕೆ, ರಿಪ್ಲೇಸ್ ಆಲ್ ಕೊಟ್ಟೆ. ಸೊ ಎಲ್ಲ ಚೇಂಜ್ ಆಯಿತು. ಸೊ ಅದು ಕಮಾಂಡ್ ಲೈಕ್ ಕಂಟ್ರೋಲ್ F ಅಂತ ಹೊಡೆದ್ರೆ ನಿಮಗೆ ಆ ಥರ ಬರುತ್ತೆ. ಓಕೆ, ನಾರ್ಮಲ್ ರಿಪ್ಲೇಸು. ನೆಕ್ಸ್ಟು ಮೊಬೈಲ್ ಅಂತ ಎಲ್ಲೆಲ್ಲಿರ್ತೀಯೋ ಅಲ್ಲಿ ಸ್ಟೂಡೆಂಟ್ ನಾನೇ ಹಾಕ್ಬಿಡ್ತೀನಿ. ಎರಡೇ ಇರೋದಲ್ವಾ, ಸುಮ್ಮನೆ ಯಾಕೆ. ಓಕೆ, ಸೊ ಸ್ಟೂಡೆಂಟ್ ಅಂತ ಹಾಕಿದೆ. ಓಕೆ, ಸೊ ಮಾರ್ಕ್ಸು ನಾವು ಇಲ್ಲಿ 10 ಅಂತ ಕೊಡೋಣ. ಒಬ್ಬಂಗೆ 7 ಅಂತ ಕೊಡೋಣ. ಸೊ ನೇಮ್ ಏನು ಮಾಡೋಣ, ಇಲ್ಲಿ ಚಂದನ್ ಅಂತ ತಗೋತೀನಿ. ಇನ್ನೊಂದಕ್ಕೆ ದರ್ಶನ್ ಅಂತ ತಗೋತೀನಿ. ಓಕೆ, ಎಸ್ ತೊಗೊಂಡೆ. ಸೊ ಇಲ್ಲಿ ಇದು ವೇರಿಯೇಬಲ್ ನೇಮ್ ನೀವೇನಾದರೂ ಕೊಡ್ಬೋದು. ನಾವು ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾನು S1 ಅಂತ ತಗೋತೀನಿ. ಸ್ಟೂಡೆಂಟ್ 1, ಸ್ಟೂಡೆಂಟ್ 2 ಇಷ್ಟೇ, ಸೇಮ್ ಇದೆ ಕೇಳಿರೋದವರು. ಬಟ್ ಇಲ್ಲಿ ನೇಮ್ ಏನು ಕೇಳಿದ್ದಾರೆ, ಡಿಸ್ಪ್ಲೇ ಇನ್ಫೋ ಅಂತ ಕೊಡಿ ಅಂತ ಕೇಳಿದ್ದಾರೆ. ಇದ್ರ ಬದಲು ಇಲ್ಲಿ ಡಿಸ್ಪ್ಲೇ ಇನ್ಫೋ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲೂ ಸಹ ನಾನು ಡಿಸ್ಪ್ಲೇ ಇನ್ಫೋ ಕಾಲ್ ಮಾಡಬೇಕು ಆನ್ M1, ಲೈಕ್ S1 ಕಾಲ್ ಮಾಡ್ತೀನಿ ಸ್ಟೂಡೆಂಟ್ 1 ಮೇಲೆ. ನಾನು ಇವಾಗ ರನ್ ಮಾಡಿದ್ರೆ ನೋಡಿ, ಚಂದನ್ ಕಾಸ್ಟ್ಸ್ 10. ಸೊ ಕಾಸ್ಟ್ಸ್ ಅಲ್ಲ, ಹ್ಯಾಸ್ ಕೋಡ್ ಅಂತ ಬರುತ್ತೆ. ನನಗೆ ರೇಟ್ ಹಾಕ್ಬಿಟ್ರು ನೋಡಿ, 10 ರೂಪಾಯಿ ಅಂತ.
ಓಕೆ, ಸೊ ಚಂದನ್ ಹ್ಯಾಸ್ ಸ್ಕೋರ್ 10. ಬೇಕಿದ್ರೆ ಇಲ್ಲಿ ಮಾರ್ಕ್ಸ್ ಅಂತ ಹಾಕೊಳ್ಳಿ, ಇನ್ನು ಕ್ಲಿಯರಾಗಿ ಬರುತ್ತೆ. ಸೊ ಇದ್ರ ಮೇಲೆ ನಾನು S2 ಕಾಲ್ ಮಾಡಿದ್ರೆ ಏನಾಗುತ್ತೆ, ದರ್ಶನ್ ಸ್ಕೋರ್ 7 ಮಾರ್ಕ್ಸ್. ಓಕೆ, ತುಂಬಾ ಸಿಂಪಲ್. ಎರಡನೇ ಕ್ವಶನ್ ಸಹ ನಾವು ಸಾಲ್ವ್ ಮಾಡಿದ್ವು, ಈಸಿಯಾಗಿತ್ತು, ಸೇಮ್ ಕ್ವಶನ್ನೇ, ಜಸ್ಟ್ ನೇಮ್ ಡಿಫ್ರೆನ್ಸ್ ಅಷ್ಟೇ. ಇದರಲ್ಲಿ ತುಂಬಾ ಕಲ್ತ್ರಿ ಅಂತ ಅನ್ಕೊತೀನಿ, ಬೇಸಿಕ್ಸ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗಿರುತ್ತೆ. ಓಕೆ, ಸೊ ನಾವು ನೆಕ್ಸ್ಟ್ದಕ್ಕೆ ಹೋಗೋಣ. ನೆಕ್ಸ್ಟ್ ಏನಿತ್ತು, ನೆಕ್ಸ್ಟು ಇದರಲ್ಲಿ ಕನ್ಸ್ಟ್ರಕ್ಟರ್ಸ್ ಮತ್ತು ಸೆಲ್ಫ್ ಕೀವರ್ಡ್ ಬಗ್ಗೆ ತಿಳ್ಕೊಂಡಿದ್ವು. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ರೈಟ್ ಅ ಕ್ಲಾಸ್ ಮೂವಿ ವಿತ್ ಆಟ್ರಿಬ್ಯೂಟ್ಸ್ ಟೈಟಲ್ ಆ್ಯಂಡ್ ರೇಟಿಂಗ್ ಯೂಸಿಂಗ್ ದ ಇನಿಟ್ ಕನ್ಸ್ಟ್ರಕ್ಟರ್, ಡಿಫೈನ್ ಎ ಮೆಥಡ್ ಟು ಡಿಸ್ಪ್ಲೇ ದ ಮೂವೀಸ್ ಟೈಟಲ್ ಆ್ಯಂಡ್ ರೇಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಇದು ಮತ್ತೆ ಸೇಮೇ ಆಗುತ್ತೆ. ಇಲ್ಲಿ ಏನು ಟೈಟಲ್ ರೇಟಿಂಗು, ನೇಮ್ ಬದಲು ಏನು ಬೇಕಾಗಿಲ್ಲ, ನೇಮ್ ಬದಲು ಇಲ್ಲಿ ನಮಗೆ ಟೈಟಲ್ ಬೇಕು. ಓಕೆ, ಟೈಟಲ್. ಓಕೆ, 1 ಸೆಕೆಂಡ್, ಟೈಟಲ್ ಎಲ್ಲಾನು ರಿಪ್ಲೇಸ್ ಮಾಡೋಣ. ಅದೇ ರೀತಿ ಇಲ್ಲಿ ಮಾರ್ಕ್ಸ್ ಬದಲು ಏನು ಬೇಕು, ರಿವ್ಯೂಸಾ, ರೇಟಿಂಗ್ ಇದೆ. ಓಕೆ, ಸೊ ರೇಟಿಂಗ್ ಎಲ್ಲಾನು ರಿಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೇನಿದೆ, ಸ್ಟೂಡೆಂಟ್ ಎಲ್ಲೆಲ್ಲಿತ್ತು, ಆ ಸ್ಟೂಡೆಂಟ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಏನು ಮಾಡ್ತೀನಿ, ಸ್ಟೂಡೆಂಟ್ ಎಲ್ಲೆಲ್ಲಿದೆಯೋ ಅಲ್ಲಿ ಮೂವಿನಾ ಅದು, ಎಸ್ ಮೂವಿ, ನಾನು ರಿಪ್ಲೇಸ್ ಆಲ್ ಅಂತ ಮಾಡ್ತೀನಿ. ಸೊ ಚಂದನ್ ಅನ್ನೋ ಮೂವಿನೇ ಇದೆ ಅಂದ್ಕೊಳ್ಳಿ, ಅದಕ್ಕೆ ರೇಟಿಂಗ್ 10 ಅಂತ ಅಂದ್ಕೊಳ್ಳಿ. ಲೈಕ್ ಇದೇನು ಲೈಕ್ ಮತ್ತೆ ಮಾಡಬೇಕಾಗಿಲ್ಲ, ಸೇಮ್ ಕ್ವಶನ್ನೇ. ಅದರಲ್ಲಿ ನಾನು ಇದು ಲೈಕ್ ಕನ್ಸ್ಟ್ರಕ್ಟರ್ ಅಂದರೆ ಏನು ಅಂತ ಹೇಳ್ಕೊಟ್ಟಿರಲಿಲ್ಲ, ಬಟ್ ನಾನು ಸುಮ್ಮನೆ ಬ್ಲೈಂಡಾಗಿ ಯೂಸ್ ಮಾಡ್ತಿದ್ರಿ. ಬಟ್ ಇದರಲ್ಲಿ ಗೊತ್ತು ಇನಿಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ, ಸೊ ಹಂಗೆ ನೋಡಿಕೊಂಡು ಮಾಡಿದ್ದೀರಾ. ಸೆಲ್ಫ್ ಅಂದರೆ ಏನು ಅಂತ ನಿಮಗೆ ಗೊತ್ತು, ಅದಕ್ಕೋಸ್ಕರ ಇಲ್ಲಿ ಸೆಲ್ಫ್ ಡಾಟ್ ಟೈಟಲ್ ಅಂತ ತಗೋತಿದ್ದೀರಾ. ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಓಕೆ, ಸೊ ಅರ್ಥ ಆಗಿದೆ ಅಂದರೆ ನೆಕ್ಸ್ಟ್ ಮೂವ್ ಆಗೋಣ. ಸುಮ್ಮನೆ ಸಿಂಪಲ್ ಕ್ವಶನ್ಸು, ಜಸ್ಟ್ ರಫ್, ಲೈಕ್ ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀನಿ, ತುಂಬ ಟೈಮ್ ಕೊಡ್ತಾ ಇಲ್ಲ ಇದ ಕ್ವಶನ್ ಮೇಲೆ. ನೆಕ್ಸ್ಟು, ಕ್ರಿಯೇಟ್ ಎ ಕ್ಲಾಸ್ ಎಂಪ್ಲಾಯಿ ವಿತ್ ಅಟ್ರಿಬ್ಯೂಟ್ಸ್ ನೇಮ್, ಡೆಸಿಗ್ನೇಷನ್ ಆ್ಯಂಡ್ ಸ್ಯಾಲ್ರಿ. ಓಕೆ, ಡಿಫಾಲ್ಟ್ ವ್ಯಾಲ್ಯೂ ಆಫ್ ಸ್ಯಾಲ್ರಿ ಇಸ್ 30,000 ಅದೊಂದಿದೆ. ಓಕೆ, ರೈಟ್ ಎ ಮೆಥಡ್ ಡಿಸ್ಪ್ಲೇಸ್ ದ ಡೀಟೇಲ್ಸ್ ಆಫ್ ಈಚ್ ಎಂಪ್ಲಾಯಿ ಸೇಮ್, ಆ್ಯಂಡ್ ಕ್ರಿಯೇಟ್ ಮಲ್ಟಿಪಲ್ ಎಂಪ್ಲಾಯಿ ಆಬ್ಜೆಕ್ಟ್ಸ್ ವಿತ್ ಡಿಫ್ರೆಂಟ್ ವ್ಯಾಲ್ಯೂಸ್, ಸೇಮ್ ಬಿಹೇವಿಯರ್. ಲೈಕ್ ಓಕೆ, ಸೇಮು. ಇಲ್ಲಿ ಮೂವಿ ಏನಿತ್ತು ಇದನ್ನು ನಾವು ಎಂಪ್ಲಾಯಿಯನ್ನು ಚೇಂಜ್ ಮಾಡ್ತೀವಿ. ಓಕೆ, ಸೊ ಎಲ್ಲ ಕಡೆ ಚೇಂಜ್ ಮಾಡೋಣ. ಎಂಪ್ಲಾಯಿ. ಓಕೆ, ಎಂಪ್ಲಾಯಿಗೆ ಏನೇನು ಬೇಕು ಇಲ್ಲಿ, ಟೈಟಲ್, ಲೈಕ್ ಸಾರಿ, ನೇಮು, ಡೆಸಿಗ್ನೇಷನ್, ಸ್ಯಾಲ್ರಿ ಬೇಕು. ಓಕೆ, ಸೊ ಟೈಟಲ್ ಎಲ್ಲೆಲ್ಲಿದೆಯೋ ಅಲ್ಲಿ ನೇಮ್ ಅಂತ ಹಾಕ್ಬಿಡೋಣ ನಾವು. ಓಕೆ, ನೇಮ್. ನೆಕ್ಸ್ಟ್ ಏನಿರುತ್ತೆ, ರೇಟಿಂಗ್ ಎಲ್ಲೆಲ್ಲಿದೆಯೋ, ಸೊ ರೇಟಿಂಗ್ ಎಲ್ಲೆಲ್ಲಿದೆ ಅಲ್ಲಿ ನಾನು ಏನು ಮಾಡ್ತೀನಿ, ಡೆಸಿಗ್ನೇಷನ್ ಹಾಕ್ತೀನಿ. ಓಕೆ, ಡೆಸಿಗ್ನೇಷನ್ ತಪ್ಪಾಯ್ತು ಅನ್ಸುತ್ತೆ. ಓಕೆ, 1 ಸೆಕೆಂಡ್, ಇದನ್ನು ಡೆಸಿಗ್ನೇಷನ್ ಅಂತ ಮಾಡೋಣ. 1 ಸೆಕೆಂಡ್, ರೇಟಿಂಗ್ ಎಲ್ಲೆಲ್ಲಿದೆಯೋ ಅಲ್ಲಿ ಡೆಸಿಗ್ನೇಷನ್. ಓಕೆ, ಸೊ ರೇಟಿಂಗ್ ಎಲ್ಲೆಲ್ಲಿದೆ ಅಲ್ಲಿ ಡೆಸಿಗ್ನೇಷನ್ ಅಂತ ಮಾಡಿದ್ವು. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಒಂದು ಸ್ಯಾಲ್ರಿ ಅಂತ ಬೇಕು. ಬಟ್ ಸ್ಯಾಲ್ರಿ ಏನು ಹೇಳಿದ್ದಾರೆ ನೋಡಿ, ಇದು ಡಿಫಾಲ್ಟ್ ವ್ಯಾಲ್ಯೂಸ್ 30,000. ನೀವೇನಾದರೂ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವೇನು ಪಾಸ್ ಮಾಡಲಿಲ್ಲ ಅಂದರೆ ಅದು 30,000 ಅಂತ ತೊಗೋಬೇಕು. ಅದನ್ನು ಹೆಂಗೆ ಮಾಡ್ತೀರಾ, ಇಲ್ಲಿ ಫಸ್ಟು ನಾವು ಸೆಲ್ಫ್ ಡಾಟ್ ಸ್ಯಾಲ್ರಿ, ಓಕೆ, ಸ್ಯಾಲರಿ ಈಕ್ವಲ್ ಸ್ಯಾಲರಿ ಅಂತ ಹಾಕೊಂಡೆ ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ಸ್ಯಾಲ್ರಿ ಈಸ್ ಈಕ್ವಲ್ ಟು 30,000 ಅಂತ ಮಾಡಿಬಿಟ್ರೆ ಏನಾಗುತ್ತೆ, ನೀವೇನು ಪಾಸ್ ಮಾಡಲಿಲ್ಲ ಅಂದರೆ ಡಿಫಾಲ್ಟ್ ಆಗಿ 30,000 ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ತುಂಬಾ ಸಿಂಪಲ್, ಅರ್ಥ ಆಯ್ತು ಅಂತ ಅನ್ಕೊತೀನಿ. ಹ್ಯಾಸ್ ದಿಸ್ ಡೆಸಿಗ್ನೇಷನ್. ಓಕೆ, ಹಿಂಗಿರಲಿ. ಸೊ ಇಲ್ಲಿ ನಾವು ರೋಲ್ನ ಏನು ಕೊಡ್ತೀವಿ, ರೋಲು ಏನು ಚಂದಂದು CEO. ದರ್ಶನ್ದು ಏನು ರೋಲು, ದರ್ಶನ್ನು ಕ್ಲರ್ಕು. ಓಕೆ, ಸೊ CEOದು ಸ್ಯಾಲ್ರಿ ಏನೊಂದು ಸುಮ್ಮನೆ ಜಾಸ್ತಿ ಕೊಟ್ಬಿಡೋಣ. ಓಕೆ, ಏನೋ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕೊಟ್ಟಿಲ್ಲ, ಆದರೂ ಸಹ ಇದು ವರ್ಕ್ ಆಗುತ್ತೆ. S2 ಡಾಟ್ ಡಿಸ್ಪ್ಲೇ ಇನ್ಫೋ ಅಂದರೆ ನೋಡಿ, ದರ್ಶನ್ ಆ್ಯಸ್ ಕ್ಲರ್ಕ್ ಡೆಸಿಗ್ನೇಷನ್ ಅಂತ ಬಂತು. ಬಟ್ S1 ಅಂತ ಅಂದರೆ ನೋಡಿ, S1 ಚಂದನ CEO ಡೆಸಿಗ್ನೇಷನ್ ವಿತ್ ಸ್ಯಾಲ್ರಿನೂ ಹಾಕ್ಬೇಕಲ್ವಾ, ವಿತ್ CEO ಡೆಸಿಗ್ನೇಷನ್. ಮತ್ತು ಸುಮ್ಮನೆ ಡ್ಯಾಶ್ ಹಾಕ್ಸ್ಬಿಟ್ಟು ಸೆಲ್ಫ್ ಡಾಟ್ ಸ್ಯಾಲ್ರಿ ಅಂತ ಹಾಕ್ತೀನಿ. ಓಕೆ, ನಾನು ಇವಾಗ ರನ್ ಮಾಡಿದ್ರೆ ಏನಾಗುತ್ತೆ, ಚಂದನ CEO, ಚಂದನ್ ಇಸ್ ಅಂತ ಹಾಕೋಣ. ನೋಡಿ, ಚಂದನ್ CEO ಇಷ್ಟು ದುಡ್ಡು ಅಂತ ಒಂದು ಬರುತ್ತೆ. ಹಾಗೆ ನಾನು ದರ್ಶನ್ ಮೇಲೆ ಕಾಲ್ ಮಾಡಿದ್ರೆ, ಅಂದರೆ ದರ್ಶನ್ದು ಏನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ ಎಷ್ಟು, ಅದ್ರ ಮೇಲೆ ಕಾಲ್ ಮಾಡಿದ್ರೆ ಏನಾಗುತ್ತೆ, ನಾನು ರನ್ ಮಾಡಿದ್ರೆ ದರ್ಶನ್ ಇಸ್ ಕ್ಲರ್ಕ್ 30,000. ನಾವು 30,000 ಅಂತ ಇಲ್ಲೆಲ್ಲೂ ಪಾಸೇ ಮಾಡಿಲ್ಲ, ಬಟ್ ಇಲ್ಲಿ ಆಪ್ಷನಲ್ ಆಗಿ ಇದ್ಬಿಟ್ಟಿದ್ದೀವಿ. ಅದನ್ನು ಡಿಫಾಲ್ಟ್ ಆಗಿ 30,000 ಸೆಟ್ ಮಾಡ್ತಾ ಇದ್ದೀವಿ. ಅದನ್ನು ಇದರಲ್ಲಿ ಕಲ್ತ್ಕೋಬೇಕಾಗಿತ್ತು, ಸೆಲ್ಫು, ಇನಿಟ್ಟು, ಆ ಡಿಫಾಲ್ಟು. ಇದನ್ನೆಲ್ಲ ನೀವು ಅರ್ಥ ಮಾಡಿದ್ದೀರಾ ಅಂತ ಅನ್ಕೊತೀನಿ. ತುಂಬಾ ಸಿಂಪಲ್, ಅದಕ್ಕೋಸ್ಕರ ತುಂಬ ಟೈಮ್ ನಾನು ಸ್ಪೆಂಡ್ ಮಾಡ್ತಿಲ್ಲ, ಆಯಿತಾ. ಓಕೆ, ಸೊ ಈ ಒಂದು ನೋಟ್ಸ್ ಸಹ ನಾವು ಕಂಪ್ಲೀಟ್ ಮಾಡಿದ್ವು. ನೆಕ್ಸ್ಟ್ 17th ಇದಕ್ಕೆ ಹೋಗೋದಾದರೆ ಇಲ್ಲೇನಿತ್ತು, 4 ಪಿಲ್ಲರ್ಸ್ ಆಫ್ ಹೂಪ್ಸ್. 2 ವೀಡಿಯೋಗಾಗಿ ಸ್ಪ್ಲಿಟ್ ಮಾಡಿದ್ವು ನಾವು. ಓಕೆ, ಇವಾಗ 4 ಕ್ವೆಶನ್ಸ್ನ ನಾವು ಮಾಡೋಣ. ಓಕೆ, ಎನ್ಕ್ಯಾಪ್ಸುಲೇಷನ್ ಅಂದರೆ ಏನು ನಿಮಗೆಲ್ಲ ಗೊತ್ತು, ನೋಡಿಲ್ಲ ಅಂದರೆ ಮತ್ತೆ ನೋಡ್ಕೊಂಡು ಬನ್ನಿ.
ಇವಾಗ ಅದನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಅ ಬ್ಯಾಂಕ್ ಅಕೌಂಟ್ ಕ್ಲಾಸ್ ವಿತ್ ಪ್ರೈವೇಟ್ ಅಟ್ರಿಬ್ಯೂಟ್ಸ್ ಅಕೌಂಟ್ ನಂಬರ್ ಆ್ಯಂಡ್ ಬ್ಯಾಲೆನ್ಸ್. Add methods to check balance, deposit and withdraw funds. Try accessing the balance directly and observe the result. ಓಕೆ, ಸೊ ನಾವು ಬ್ಯಾಂಕ್ ಅಕೌಂಟ್ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಓಕೆ, ಸೊ ಕ್ಲಾಸ್ ಏನು ಹೇಳೋಣ, ಬ್ಯಾಂಕ್ ಅಕೌಂಟ್. ಓಕೆ, ಬ್ಯಾಂಕ್ ಅಕೌಂಟಲ್ಲಿ ಏನೋ ಒಂದು ಕನ್ಸ್ಟ್ರಕ್ಟರ್ ಇರಬೇಕಲ್ವಾ. ಸೊ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡೋಣ. ಕನ್ಸ್ಟ್ರಕ್ಟರಲ್ಲಿ ನಾವು ಏನೇನು ಪಾಸ್ ಮಾಡ್ಕೋತೀವಿ ಅಲ್ಲೇ ನೋಡಬೇಕು. ಅಕೌಂಟ್ ನಂಬರ್ ಮತ್ತು ಬ್ಯಾಲೆನ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ACCN ಅಂತ ತಗೋತೀನಿ, ಅಕೌಂಟ್ ನಂಬರ್ನ, ಬ್ಯಾಲೆನ್ಸ್ ಅಂತ ತಗೋತೀನಿ. ಓಕೆ, ಸೊ ಇದನ್ನು ನಾವೇನು ಮಾಡಬೇಕಾಗುತ್ತೆ, ಸೆಲ್ಫ್ ಡಾಟ್ ಅಕೌಂಟ್ ನಂಬರ್. ಸೊ ಅಕೌಂಟ್ ನಂಬರ್ ಈಕ್ವಲ್ಸ್ ಏನು ಬ್ರೋ ಇಲ್ಲಿ ಪ್ರೈವೇಟೇ ಆಗ್ತಿಲ್ಲ ಅಂತ ನೀವು ಕೇಳ್ಬೋದು. ಅದನ್ನು ನೆಕ್ಸ್ಟ್ ಹಾಕೋಣ, ನಾನು ಏನಕ್ಕೆ ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಅಂತಲೇ ಮಾಡಿರೋದು. ಬ್ಯಾಲೆನ್ಸ್ ಈಕ್ವಲ್ಸ್ ಬ್ಯಾಲೆನ್ಸ್. ಓಕೆ, ಸಾರಿ, ಬ್ಯಾಲೆನ್ಸ್. ಓಕೆ, ಇದು ಪಬ್ಲಿಕ್ ಆಟ್ರಿಬ್ಯೂಟ್ಸ್. ಇದನ್ನ ಪ್ರೈವೇಟ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಏನನ್ನ ಪ್ರೈವೇಟ್ ಮಾಡ್ಬೇಕಂತ ಕೇಳಿದರೆ ಫಸ್ಟ್ ಆಫ್ ಆಲ್ ಎಲ್ಲನೂ ಎರಡನ್ನ ವಿತ್ ಪ್ರೈವೇಟ್ ಅಟ್ರಿಬ್ಯೂಟ್ಸ್ ಎರಡನ್ನೂ ಪ್ರೈವೇಟ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಅದೇ ನಾವು ನೋಡಿದ್ವಿ ನೋಡಿ ಗೆಟರ್ಸು ಸೆಟರ್ಸಲ್ಲಿ, ಅದೇ ಥರ. ಓಕೆ, ಸೊ ಪ್ರೈವೇಟ್ ಮಾಡಿದೆ. ನೆಕ್ಸ್ಟ್ ಏನು, ಆ್ಯಡ್ ಮೆಥಡ್ಸ್ ಟು ಚೆಕ್ ಬ್ಯಾಲೆನ್ಸ್, ಡೆಪಾಸಿಟ್ ಆ್ಯಂಡ್ ವಿತ್ಡ್ರಾ ಫಂಡ್ಸ್. ಓಕೆ, ಸೊ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಸೊ ಡೆಫ್ ಸೊ ಚೆಕ್ ಬ್ಯಾಲೆನ್ಸ್ ಅನ್ನೋ ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ, ಇದಕ್ಕೆ ಹಾಕ್ತೀನಿ. ಚೆಕ್ ಬ್ಯಾಲೆನ್ಸ್ ಏನು ಮಾಡುತ್ತೆ, ಸೆಲ್ಫ್ ಅಷ್ಟೇ ತಗೊಳುತ್ತೆ. ಸೊ ಇದೇನು ಮಾಡುತ್ತೆ, ನನಗೆ ಜಸ್ಟ್ ಪ್ರಿಂಟ್ ಮಾಡುತ್ತೆ ಏನ, ಬ್ಯಾಲೆನ್ಸ್ನ ಅಲ್ವಾ. ಸೊ ಸೆಲ್ಫ್ ಡಾಟ್, ಸಾರಿ ಸುಮ್ಮನೆ ಈಸಿಯಾಗಿ ಮಾಡೋಣ, ಸುಮ್ಮನೆ ಯಾಕೆ, ಸೆಲ್ಫ್ ಡಾಟ್ ಬ್ಯಾಲೆನ್ಸ್ನ ಪ್ರಿಂಟ್ ಮಾಡ್ತೀವಿ ಚೆಕ್ ಬ್ಯಾಲೆನ್ಸಲ್ಲಿ. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಒಳಗಡೆಯಿಂದ ಆಕ್ಸೆಸ್ ಮಾಡ್ಬೋದು ಪ್ರೈವೇಟ್ನ, ಹೊರಗಡೆಯಿಂದ ಅಷ್ಟೇ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟು ಚೆಕ್ ಬ್ಯಾಲೆನ್ಸ್ ಆದಮೇಲೆ ಇನ್ನೇನು, ಡೆಪಾಸಿಟ್ ಅನ್ನೋ ಒಂದು ಮೆಥಡ್ನ ಬರೆಯೋಣ. ಇದರಲ್ಲಿ ಏನು, ಎಷ್ಟು ಮನಿನ ಡೆಪಾಸಿಟ್ ಮಾಡ್ತಿದ್ದೀವಿ ಅನ್ನೋದು ಬೇಕಲ್ವಾ. ಸೊ ಅಮೌಂಟ್ ಅನ್ನೋದನ್ನ ಇಲ್ಲಿಂದ ತಗೊಳ್ಳೋಣ. ಸೊ ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ನಾನು ಸೆಲ್ಫ್ ಡಾಟ್ ಅಂಡರ್ಸ್ಕೋರ್ ಅಮೌಂಟ್ ಏನಿದೆಯೋ, ಅಮೌಂಟ್ ಏನಿದೆ, ಸಾರಿ ಅಮೌಂಟ್ ಅಲ್ಲ, ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಪ್ಲಸ್ ಈಕ್ವಲ್ಸ್ ಅಮೌಂಟ್. ನಿಮ್ಗೆ ಗೊತ್ತು ಅಸೈನ್ಮೆಂಟ್ ಆಪರೇಟರ್ ಇದು ಏನು ಮಾಡುತ್ತೆ, ಏನು ಬ್ಯಾಲೆನ್ಸ್ ಇದೆಯೋ ಅದಕ್ಕೆ ಅಮೌಂಟ್ನ ಆ್ಯಡ್ ಮಾಡಿ ಮತ್ತು ಬ್ಯಾಲೆನ್ಸಲ್ಲೇ ಸ್ಟೋರ್ ಮಾಡ್ತಿದ್ದೀವಿ. ಓಕೆ, ಸೊ ಡೆಪಾಸಿಟ್ ತುಂಬಾ ಈಸಿ ಆಯಿತು. ನೆಕ್ಸ್ಟು ಡೆಫ್ ಏನು, ವಿತ್ಡ್ರಾ ಸೆಲ್ಫ್ ಎಷ್ಟು, ಇಲ್ಲೂ ಅಮೌಂಟ್ ಅಂತ ಬೇಕು ನಮಗೆ. ಸೊ ಇಲ್ಲೇನು ಮಾಡ್ತೀವಿ, ಇಲ್ಲಿ ನೀವು ಹೇಳೋ ಪ್ರಕಾರ ವಿತ್ಡ್ರಾ ಮಾಡಿಬಿಡ್ಬೋದು. ಸೊ ಏನು ಮಾಡ್ತೀನಿ, ಫಸ್ಟು ಸೆಲ್ಫ್ ಡಾಟ್ ಬ್ಯಾಲೆನ್ಸ್ನ ಮೈನಸ್ ಈಕ್ವಲ್ಸ್ ಅಮೌಂಟ್ನ ಮೈನಸ್ ಮಾಡ್ತೀನಿ. ಸೊ ಮೈನಸ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಪ್ರಿಂಟ್ ಮಾಡ್ತೀನಿ ವಿತ್ಡ್ರಾ ಸಕ್ಸಸ್ಫುಲ್ ಅಂತ ಮಾಡಿ. ಓಕೆ, ಸಾರಿ, ಸಕ್ಸಸ್ಫುಲ್ ಅಂತ ಮಾಡಿ ಬ್ಯಾಲೆನ್ಸ್ ಎಷ್ಟು ಅಂತ ತೋರಿಸ್ಬೇಕು ನಾನು. ಸೊ ಬ್ಯಾಲೆನ್ಸ್ನ ಇಲ್ಲಿ ನಾನು ಸೆಲ್ಫ್ ಡಾಟ್ ಬ್ಯಾಲೆನ್ಸ್, ಎಸ್. ಓಕೆ, ಅದು ಕೀಬೋರ್ಡ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಆಯಿತಾ, ಅದಕ್ಕೋಸ್ಕರ ಎಷ್ಟೊಂದು ಮಿಸ್ಟೇಕ್ ಆಗ್ತದೆ. ಓಕೆ, ಸೊ ಹಿಂಗೆ ಮಾಡ್ತೀನಿ. ಇದರಲ್ಲಿ ಒಂದು ಮಿಸ್ಟೇಕ್ ಇದೆ. ಏನು ಮಿಸ್ಟೇಕ್ ಇದೆ, ಬ್ಯಾಲೆನ್ಸ್ ಏನಾದರೂ ಝೀರೋ ಬ್ಯಾಲೆನ್ಸ್ ಇದ್ರೂ ಸುಮ್ಮನೆ ಮೈನಸ್ ನೆಗೆಟಿವ್ಗೆ ಇಟ್ಬಿಟ್ಟು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದನ್ನು ವ್ಯಾಲಿಡೇಷನ್ ಮಾಡಬೇಕಲ್ವಾ. ನೋಡಿ, ವ್ಯಾಲಿಡೇಷನ್ ಮಾಡೋದ್ರಿಂದ ಎಷ್ಟು ಯೂಸ್ ಆಗುತ್ತೆ. ಸೊ ಇಫ್ ಸೆಲ್ಫ್ ಡಾಟ್ ಬ್ಯಾಲೆನ್ಸ್ ಏನಾದರೂ ಲೆಸ್ ದ್ಯಾನ್ ಅಮೌಂಟ್ ಇದ್ದರೆ ಏನು ಮಾಡ್ತೀರಾ, ಪ್ರಿಂಟ್ ಮಾಡ್ತೀರಾ, ಪ್ರಿಂಟ್ ಇನ್ಸಫಿಷಿಯಂಟ್ ಫಂಡ್ಸ್. ಓಕೆ, ಸೊ ಪ್ರಿಂಟ್ ಮಾಡ್ಬಿಟ್ಟು ಇಲ್ಲ ರಿಟರ್ನ್ ಮಾಡ್ಬಿಡೋಣ. ಓಕೆ, ಸೊ ಈ ರಿಟರ್ನ್ ವರ್ಕ್ ಆಗುತ್ತೆ ಇಲ್ಲಿ, ಇದೇನಕ್ಕೆ ಇದು ಚೇಂಜ್ ಆಗಲಿಲ್ಲ. ಓಕೆ, ನೋಡೋಣ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಯಾ, ಸೊ ಫೈನಲಿ ನೀವು ಒಂದು ಬ್ಯಾಂಕ್ ಅಕೌಂಟ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀರಾ. 2 ಪ್ರೈವೇಟ್ ಅಟ್ರಿಬ್ಯೂಟ್ಸ್ ಇದೆ. ಚೆಕ್ ಬ್ಯಾಲೆನ್ಸ್ ಮಾಡಿದ್ರೆ ಚೆಕ್ ಆಗುತ್ತೆ ಬ್ಯಾಲೆನ್ಸು, ಲೈಕ್ ಡೆಪಾಸಿಟ್ ಮಾಡ್ಬೋದು, ವಿತ್ಡ್ರಾ ಮಾಡಬೇಕಾದ್ರೆ ನೀವು ಇನ್ಸಫಿಷಿಯೆಂಟ್ ಫಂಡ್ಸ್ ಚೆಕ್ಕು ಸಹ ಮಾಡ್ತಾ ಇದ್ದೀರಾ. ಈಗ ಒಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದೀನಿ, ಎ ಅಂತ. ಸೊ ಎ ಅಂತ ಒಂದು ಬ್ಯಾಂಕ್ ಅಕೌಂಟು. ಓಕೆ, ಸೊ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿದೆ, ಅದರ ಅಕೌಂಟ್ ನಂಬರ್ 1 2 3. ಅದರಲ್ಲಿ ಬ್ಯಾಲೆನ್ಸು ನಾನು ಸ್ಟಾರ್ಟಿಂಗಲ್ಲಿ 10 ರೂಪಾಯಿ ಇಟ್ಟಿದ್ದೀನಿ. ಓಕೆ, ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ಏನೇನಿತ್ತು, ಅಕೌಂಟ್ ನಂಬರ್ ಮತ್ತು ಬ್ಯಾಲೆನ್ಸ್ ಇತ್ತು. ನೀವು ಅದನ್ನ ಇಲ್ಲಿ ಕೊಡಲೇಬೇಕು. ನೀವು ಅಂದರೆ ಅಕೌಂಟ್ ನಂಬರ್ ಈಕ್ವಲ್ಸ್ 1 2 3, ಬ್ಯಾಲೆನ್ಸ್ ಈಕ್ವಲ್ಸ್ 100 ರೂಪೀಸ್ ಇಡೋಣ. ಓಕೆ, ಹಿಂಗಿಟ್ಟಾದ್ಮೇಲೆ ಇವಾಗ ನಾನು ಏನು ಮಾಡ್ಬೋದು, ಎ ಡಾಟ್ ಚೆಕ್ ಬ್ಯಾಲೆನ್ಸ್ ಮಾಡ್ಬೋದು. ಎ ಡಾಟ್ ಚೆಕ್ ಬ್ಯಾಲೆನ್ಸ್ನ ನಾನು ಕಾಲ್ ಮಾಡಿದ್ರೆ ಏನಾಗುತ್ತೆ ನೋಡಿ, 100 ಪ್ರಿಂಟ್ ಆಗುತ್ತೆ, ಬ್ಯಾಲೆನ್ಸ್ ಅಷ್ಟಿದೆ. ಇವಾಗ ನಾನು ಡೆಪಾಸಿಟ್ ಮಾಡ್ತೀನಿ. ಡೆಪಾಸಿಟ್ ಎಷ್ಟು ಮಾಡ್ತೀನಿ, 100 ರೂಪಾಯಿ ಮತ್ತೆ ಮಾಡ್ತೀನಿ. ಆವಾಗ ಮತ್ತೆ ಎ ಡಾಟ್ ಚೆಕ್ ಬ್ಯಾಲೆನ್ಸ್ ಮಾಡಿದ್ರೆ ಏನಾಗಬೇಕು, ಓಕೆ 1 ಸೆಕೆಂಡ್,
ಎ ಡಾಟ್ ಚೆಕ್ ಬ್ಯಾಲೆನ್ಸ್ ಅಂತ ಮಾಡಿದ್ರೆ ಇವಾಗ 200 ರೂಪಾಯಿ ಇರಬೇಕು ನೋಡೋಣ. ಸೊ 200 ರೂಪಾಯಿ ಆಗಿದೆ, ಏನಕ್ಕೆ 100 ರುಪೀಸ್ನ ಡೆಪಾಸಿಟ್ ಮಾಡಿದ್ದೀನಿ. ಸೊ ಬಟ್ ಇವಾಗ 100 ರುಪೀಸ್ನ ಡೆಪಾಸಿಟ್ ಮಾಡೋ ಬದಲು ನಾನು 1000 ರೂಪಾಯಿನ ತೆಗಿಯಕ್ಕೆ ನೋಡ್ತೀನಿ. ಅಲ್ಲಿ 100 ರೂಪಾಯಿ ಅಷ್ಟೇ ಇದೆ, ನಾನು 1000 ರೂಪಾಯಿನ ತೆಗಿಯಕ್ಕೆ ನೋಡ್ತೀನಿ. ಅವಾಗ ಏನಾಗುತ್ತೆ ಇಲ್ಲಿ, ಎ ಡಾಟ್ ಡೆಪಾಸಿಟ್, ಸಾರಿ ಡೆಪಾಸಿಟ್ ಮಾಡಿ ವಿತ್ಡ್ರಾ ಇದು ಆಯಿತಾ. ಓಕೆ, ನಾನು ಮತ್ತೆ ಡೆಪಾಸಿಟ್ ಮಾಡಿಬಿಟ್ಟೆ. ನೋಡಿ, ಸುಮ್ಮನೆ ಪೇಪರ್ ಮನಿ ಇದ್ರೆ ಹೆಂಗೆ ಬೇಕಾದ್ರೆ ಡೆಪಾಸಿಟ್ ಮಾಡೋದು, ರಿಯಲ್ ಮನಿ. ಓಕೆ, ಇನ್ಸಫಿಷಿಯೆಂಟ್ ಫಂಡ್ಸ್ ಅಂತ ಬರ್ತಾ ಇದೆ. ಸೊ 100 ರೂಪಾಯಿನೂ ತೆಗಿಲಿಲ್ಲ, 100 ರೂಪಾಯಿನೂ ಕೊಡಲಿಲ್ಲ. ಅವ್ನು 1000 ಕೇಳಿದ್ರೆ 1000 ಕೊಡ್ತೀನಿ, ಇಲ್ಲ ಕೊಡೋದಿಲ್ಲ. ಸೊ ಆ ಥರ ಮಾಡಿದ್ದಾನೆ. ಸೊ ನೋಡಿ, ಇನ್ಸಫಿಷಿಯೆಂಟ್ ಫಂಡ್ಸ್ ಬಂತು. ಅದೇನಾದರೂ ನಾನು 100 ರೂಪಾಯಿ ವಿಡ್ರಾ ಮಾಡಿದ್ರೆ ವಿಡ್ರಾ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ಬ್ಯಾಲೆನ್ಸ್ 0 ತೋರಿಸುತ್ತೆ. ಮತ್ತೆ ನಾನು ಚೆಕ್ ಬ್ಯಾಲೆನ್ಸ್ ಮಾಡಿದ್ರು 0 ಇರುತ್ತೆ. ನೋಡಿ, ತುಂಬಾ ಸಿಂಪಲ್ ಒಂದು ಬ್ಯಾಂಕ್ ಅಕೌಂಟನ್ನು ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದೀರಾ. ಇದರಲ್ಲಿ ಎನ್ಕ್ಯಾಪ್ಸುಲೇಷನ್ ಯೂಸ್ ಮಾಡಿದ್ದೀರಾ, ಪ್ರೈವೇಟ್ ಆಟ್ರಿಬ್ಯೂಟ್ಸ್ ಯೂಸ್ ಮಾಡಿದ್ದೀರಾ, ಸೆಲ್ಫ್ ಕನ್ಸ್ಟ್ರಕ್ಟರ್ಸ್ ಯೂಸ್ ಆಗಿದೆ. ನೋಡಿ, ಎಲ್ಲ ಒಂದು ಕಾನ್ಸೆಪ್ಟ್, ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸ್ನ ಯೂಸ್ ಮಾಡಿ ಹಿಂಗೆ ಒಂದು ರಿಯಲ್ ವರ್ಲ್ಡ್ ಎಂಟಿಟಿನ ನಾವು ಪ್ರೋಗ್ರಾಮಿಂಗಲ್ಲಿ ಮಾಡಿದ್ವು. ಅರ್ಥ ಆಗ್ತಿದೆಯಾ ಎಷ್ಟು ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್ ಅಂತ? ಸೊ ಇದನ್ನೇ ನೀವು ಆ್ಯಕ್ಚುಯಲ್ ಸಾಫ್ಟ್ವೇರ್ ಮಾಡಬೇಕಾದ್ರೆ ಇದೇ ಥರ ಮಾಡ್ತೀರಾ. ಲೈಕ್ ಇದು ತುಂಬ ಸಿಂಪಲ್ ಇತ್ತು, ಬಟ್ ಕಾಂಪ್ಲೆಕ್ಸ್ ಇರುತ್ತೆ, ಬಟ್ ಇದೇ ಥರ ಮಾಡ್ತಾ ಇರ್ತೀರಾ. ಹಂಗೆ ಹೇಳ್ತಾ ಇವಾಗ ನಾವು ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ನು, ಅಬ್ಸ್ಟ್ರಾಕ್ಷನ್. ಡಿಸೈನ್ ಎ ಫೋನ್ ಕ್ಲಾಸ್ ವಿತ್ ಮೆಥಡ್ಸ್ ಟು ಕಾಲ್ ಕಾಂಟ್ಯಾಕ್ಟ್ ಆ್ಯಂಡ್ ಟೇಕ್ ಪಿಕ್ಚರ್ಸ್. ಏನು ಹೇಳ್ತಿದ್ದಾರೆ? ಓಕೆ, ಅಬ್ಸ್ಟ್ರಾಕ್ಟ್ ಅವೇ ಎನಿ ಇಂಟರ್ನಲ್ ಪ್ರಾಸೆಸಿಂಗ್ ಡೀಟೇಲ್ಸ್ ಆ್ಯಂಡ್ ಫೋಕಸ್ ಆನ್ ಕ್ರಿಯೇಟಿಂಗ್ ಅ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಾನು ಕೋಡೆಲ್ಲ ಕೊಡಲ್ಲ ಆಯ್ತಾ ಇದ್ರದ್ದು, ನೀವೇ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಓಕೆ, ಸೊ ಇವಾಗ ಅಬ್ಸ್ಟ್ರಾಕ್ಷನ್ ಏನೋ ಒಂದು ಕ್ಲಾಸ್ ಕ್ರಿಯೇಟ್ ಮಾಡು ಫೋನ್ ಅಂತ ಹೇಳ್ತಾ ಇದ್ದಾರೆ. ಸೊ ಫೋನ್ ಅಂತ ಕ್ಲಾಸ್ ಕ್ರಿಯೇಟ್ ಮಾಡಿದೆ. ಇದರಲ್ಲಿ ಟೇಕ್ ಪಿಕ್ಚರ್ ಅನ್ನೋ ಒಂದು ಮೆಥಡ್ನ ಇಡು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಪಿಕ್ಚರ್ ಟೇಕನ್. ಸೊ ಇಲ್ಲಿ ನಾನು ಪ್ರಿಂಟ್ ಮಾಡ್ತೀನಿ ಪಿಕ್ಚರ್ ಟೇಕನ್ ಅಂತ. ಸೊ ರಿಯಲ್ ಆಗಿ ಪಿಕ್ಚರ್ ತಗೋತೀವಿ ಆಯಿತಾ. ಈ ಫ್ಲಟರ್ ಎಲ್ಲ ಮಾಡಬೇಕಾದ್ರೆ ನೀವು ಏನೋ ಪಿಕ್ಚರ್ ತಗೋತೀರಾ. ಸೊ ಹಿಂಗೆ ತಗೋಬೇಕಾದ್ರೆ ಇಲ್ಲಿ ನಾವು ಏನೇನೋ ಮಾಡಬೇಕಾಗುತ್ತೆ. ನಾನು ಸುಮ್ಮನೆ ನಿಮಗೆ ಗೊತ್ತಾಗ್ದಂಗೆ ನಾನು ಬರೀ ಕಮೆಂಟ್ಸ್ ಹಾಕ್ತೀನಿ. ಸೊ ಏನೇನು ಮಾಡ್ತೀವಿ? ಕಾಲ್ OS API ಟು ಓಪನ್ ಕ್ಯಾಮರಾ. ಓಕೆ, ವೆಯ್ಟ್ ಫಾರ್ ಯೂಸರ್ಸ್ ಕ್ಲಿಕ್ ಅಂತ ಏನೋ ಸುಮ್ಮನೆ ಆಯಿತಾ. ಅದಾದಮೇಲೆ ಇನ್ನೇನು ಮಾಡ್ತೀವಿ? ಪ್ರಾಸೆಸ್ ಇಮೇಜ್ ಒಂದು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇನ್ನೇನು ಮಾಡ್ತೀವಿ? ಪ್ರಾಸೆಸ್ ಇಮೇಜ್ ಮಾಡಿಬಿಟ್ಟು ಅದನ್ನು ಸ್ಟೋರ್ ಇಮೇಜ್ ಇನ್ ಮೆಮರಿ. ಓಕೆ, ಏನೋ ಮಾಡ್ತೀವಿ. ಅದಾದಮೇಲೆ ರಿಟರ್ನ್ ಪ್ರಿವ್ಯೂ, ಏನೋ ಈ ಥರ ಎಲ್ಲ ಏನೇನೋ ಮಾಡಿರ್ತೀವಿ. ಇದೆಲ್ಲ ಸುಮ್ಮನೆ ನಿಮಗೆ ರ್ಯಾಂಡಮಾಗಿ ಕೊಟ್ಟಿರೋದಾಯ್ತಾ. ಸೊ ಇದರ ಟೇಕ್ ಪಿಕ್ಚರ್ ಅನ್ನೋದು ಒಂದಿದೆ. ಸೊ ಇವಾಗ ನಾನು ಒಂದು ಮೊಬೈಲ್ ಫೋನ್ನ ಕ್ರಿಯೇಟ್ ಮಾಡ್ತೀನಿ, ಪಿ ಅಂತ. ಓಕೆ, ಪಿ ಅಂತ ಕ್ರಿಯೇಟ್ ಮಾಡಿದೆ. ಪಿ ಡಾಟ್ ಟೇಕ್ ಪಿಕ್ಚರ್ ಅಂತ ಮಾಡಿದ್ರೆ ನಾನು ರನ್ ಮಾಡಿದ್ರೆ ನೋಡಿ, ಇಲ್ಲಿ ಬರೀ ಪಿಕ್ಚರ್ ಟೇಕನ್ ಅಂತ ಬರ್ತಾ ಇದೆ. ಬಟ್ ಒಳಗೆ ಇವೆಲ್ಲಾನು ಮಾಡಿದ್ದೀವಿ. ಇವೆಲ್ಲ ಇದೆಯಾ? ಲೈಕ್ ಇದು ಆ್ಯಕ್ಚುಲಿ ಕೋಡ್ ಇರುತ್ತೆ. ನಾನು ಇಲ್ಲಿ ನಿಮ್ಗೆ ಕೋಡ್ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅಬ್ಸ್ಟ್ರಾಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ಕತೆ ನನಗೇನು ಬೇಡ. ನಾನು ಸುಮ್ಮನೆ ಇಲ್ಲಿ ಫೋನ್ ಅಂತ ಕ್ರಿಯೇಟ್ ಮಾಡ್ತೀನಿ. ಫೋನ್ ಡಾಟ್ ಟೇಕ್ ಪಿಕ್ಚರ್ ಅಂದರೆ ಪಿಕ್ಚರ್ ತಗೋಬೇಕು. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಇದೇ ಥರ ನೀವು ಕಾಲ್ ಕಾಂಟ್ಯಾಕ್ಟ್ಗೂ ಮಾಡ್ಕೋತೀರಾ ಅಂತ ಅನ್ಕೊತೀನಿ. ಇದಕ್ಕೇನು ಮತ್ತೆ ಕೋಡ್ ಬರೆಯೋದು ಬೇಕಾಗಿಲ್ಲ. ಸೇಮ್ ಕಾಲ್ ಕಾಂಟ್ಯಾಕ್ಟ್ ಏನೇನು ವರ್ಕ್ ಆಗುತ್ತೆ ಇಂಟರ್ನಲ್ ನಾವೇನು ತಲೆ ಕೆಡ್ಸ್ಕೊತಾ ಇಲ್ಲ. ಬಟ್ ಕಾಲ್ ಕಾಂಟ್ಯಾಕ್ಟ್ ಅಂದಾಗ ಆ ಕಾಂಟ್ಯಾಕ್ಟ್ಗೆ ಕಾಲ್ ಹೋಗ್ತಿದೆ ಅಷ್ಟೇ ನಮಗೆ ಬೇಕಾಗಿರೋದು. ದಟ್ ಈಸ್ ಅಬ್ಸ್ಟ್ರಾಕ್ಷನ್. ಓಕೆ, ನೆಕ್ಸ್ಟ್ ನೋಡೋಣ. ಇನ್ಹೆರಿಟೆನ್ಸ್. ಕ್ರಿಯೇಟ್ ಅ ಬೇಸ್ ಕ್ಲಾಸ್ ವೆಹಿಕಲ್ ವಿತ್ ಅ ಸ್ಟಾರ್ಟ್ ಮೆಥಡ್. Okay, then create a subclass bike with an additional ride method. Demonstrate how bike can use start and ride. ಓಕೆ, ತುಂಬಾ ಸಿಂಪಲ್. ನಾವೇನು ಮಾಡೋಣ, ಒಂದು ಕ್ಲಾಸ್ ವೆಹಿಕಲ್ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಇದರಲ್ಲಿ ಏನು ಬೇಕಾಗಿಲ್ಲ ಅಲ್ವ, ನಮ್ಮ ಕನ್ಸ್ಟ್ರಕ್ಟರ್ ಬೇಕಾಗಿಲ್ಲ. ಇಲ್ಲಿ ಏನು ಬೇಕು? ಸ್ಟಾರ್ಟ್ ಅನ್ನೋ ಒಂದು ಮೆಥಡ್ ಬೇಕಷ್ಟೇ. ಓಕೆ, ಅವ್ರು ಹೇಳಿರೋ ಪ್ರಕಾರ ಎಸ್. ಏನು ಮಾಡ್ತೀನಿ? ವೆಹಿಕಲ್ ಈಸ್ ಸ್ಟಾರ್ಟಿಂಗ್. ಓಕೆನಾ? ಸೊ ನೆಕ್ಸ್ಟ್ ಒಂದು ಬೈಕ್ನ ಕ್ರಿಯೇಟ್ ಮಾಡಿ, ಬೈಕ್ ಕ್ಲಾಸ್ನ ಕ್ರಿಯೇಟ್ ಮಾಡಿ ಅಂದಿದ್ದಾರೆ. ಸೊ ಬೈಕ್ ಕ್ಲಾಸ್ನು ಸಹ ನಾವು ಕ್ರಿಯೇಟ್ ಮಾಡೋಣ. ವೆಹಿಕಲಿಂದ ಇನ್ಹೆರಿಟ್ ಮಾಡುತ್ತೆ. ಬಟ್ ಬೈಕಲ್ಲಿ ಒಂದು ಕನ್ಸ್ಟ್ರಕ್ಟರ್ ಬೇಕು. ಅದು ಯಾವ ಬೈಕ್ ಅಂತ ಹೇಳೋಕ್ಕಲ್ವಾ. ಸೊ ಬೈಕ್ ಇನೆಟ್ ಲೈಕ್ ಸೂಪರ್ದೇನು ಕಾಲ್ ಮಾಡಬೇಡ ಸದ್ಯಕ್ಕೆ ಏನು ಮಾಡು. ಓಕೆ, ಸೊ ಇಲ್ಲಿ ನಾವು ಬೈಕ್ದು ಬರೀ ನೇಮ್ ಅಂತ ತೊಗೊಳ್ಳೋಣ. ನೇಮ್ ಮಾತ್ರ ಸಾಕು. ಸೆಲ್ಫ್ ಡಾಟ್ ನೇಮ್ ಈಕ್ವಲ್ ನೇಮ್. ಓಕೆ, ನೇಮ್ ಅಂತ ತೊಗೊಂಡೆ. ಅದಾದಮೇಲೆ ನೆಕ್ಸ್ಟ್ ಏನು ಕೆಲಸ ಇದೆ ಇವಾಗ ಏನು ಹೇಳ್ತಿದ್ದಾರೆ ಅಂದರೆ, ಅಲ್ಲಿ ವೆಹಿಕಲಲ್ಲಿ ಸ್ಟಾರ್ಟ್ ಮೆಥಡ್ ಇರುತ್ತೆ, ಬಟ್ ಬೈಕಲ್ಲಿ ರೈಡ್ ಅನ್ನೋ ಮೆಥಡ್ ಇರುತ್ತೆ. ಸೊ ಡೆಫ್ ರೈಡ್. ಓಕೆ, ರೈಡ್ ಅನ್ನೋ ಇನ್ನೊಂದು ಮೆಥಡ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದರಲ್ಲಿ ಏನು ಮಾಡ್ತೀನಿ? ಪ್ರಿಂಟ್ ರೈಡಿಂಗ್ ಅಂತ ಸುಮ್ಮನೆ ಪ್ರಿಂಟ್ ಮಾಡೋಣ ಸಾಕು. ಸಾರಿ, ಸೊ ರೈಡಿಂಗ್ ಅಂತ ಪ್ರಿಂಟ್ ಮಾಡಿದೆ. ಇವಾಗ ನಾನೊಂದು ಬೈಕ್ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಬಿ ಈಸ್ ಈಕ್ವಲ್ ಟು ಬೈಕ್ ಅಂತ ಕ್ರಿಯೇಟ್ ಮಾಡಿ ರಾಯಲ್ ಎನ್ಫೀಲ್ಡ್ ಅಂತ ತಗೊಂಡೆ. ಓಕೆ, ಸೊ ಇವಾಗ ನಾನು ಬಿ ಡಾಟ್
ರೈಡ್ ಅಂತ ಮಾಡಿದ್ರೆ ಅದೇನು ಬರುತ್ತೆ, ರೈಡಿಂಗ್ ಅಂತ ಬರುತ್ತೆ. ಸೊ ರೈಡಿಂಗ್ ಏನೋ ವರ್ಕ್ ಆಗ್ತಿದೆ ಕರೆಕ್ಟಾಗಿ. ಬಟ್ ಇಲ್ಲಿ ನನಗೆ ಬಿ ಡಾಟ್ ಏನು ಬೇಕು, ಸ್ಟಾರ್ಟ್ ಅಂತ ಮಾಡಿದ್ರೂ ವರ್ಕ್ ಆಗುತ್ತಾ? ಫಸ್ಟು ರೈಡ್ ಮಾಡೋಕ್ಕೂ ಮೊದಲು ಬಿ ಡಾಟ್ ಸ್ಟಾರ್ಟ್ ಅಂತ ರನ್ ಮಾಡ್ತೀನಿ. ಲೈಕ್ ನಾನು ರನ್ ಮಾಡಿದಾಗ ನೋಡಿ, ವೆಹಿಕಲ್ ಇಸ್ ಸ್ಟಾರ್ಟಿಂಗ್ ರೈಡಿಂಗ್ ಅಂತ ಬರ್ತಾ ಇದೆ. ಬಟ್ ಬಿ ಅನ್ನೋದು ಬೈಕ್ ಕ್ಲಾಸಿಂದ ಬಂದಿದೆ. ಬೈಕ್ ಕ್ಲಾಸಲ್ಲಿ ಸ್ಟಾರ್ಟ್ ಅನ್ನೋ ಒಂದು ಮೆಥಡ್ ಇಲ್ವೇ ಇಲ್ಲ. ಅದು ಹೆಂಗೆ ಬಂತು ಇಲ್ಲಿಗೆ ಅಂತ ನೀವು ಕೇಳೋದಾದ್ರೆ, ವೆಹಿಕಲ್ಲಿಂದ ಇನ್ಹೆರಿಟ್ ಮಾಡಿದ್ದೀವಿ. ದಿಸ್ ಇಸ್ ಇನ್ಹೆರಿಟೆನ್ಸ್. ಇದು ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಮತ್ತೆ ನೋಡಿ, ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ದಿಸ್ ಕ್ವೆಶನ್ ಗೆಟ್ ಸಾಲ್ವ್ಡ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ಏನು, ಪಾಲಿಮಾರ್ಫಿಸಮ್. ಇಂಪ್ಲಿಮೆಂಟ್ ಅ ಶೇಪ್ ಕ್ಲಾಸ್ ಅಂಡ್ ಡಿರೈವ್ ಸರ್ಕಲ್ ಅಂಡ್ ರೆಕ್ಟ್ಯಾಂಗಲ್ ಕ್ಲಾಸಸ್ ವಿತ್ ಅ ಮೆಥಡ್ ಕ್ಯಾಲ್ಕುಲೇಟ್ ಏರಿಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಶೇಪ್ ಅನ್ನೋ ಒಂದು ಪೇರೆಂಟ್ ಕ್ಲಾಸ್ ಇರುತ್ತೆ, ಅದರಿಂದ ಸರ್ಕಲ್ ಮತ್ತು ರೆಕ್ಟ್ಯಾಂಗಲ್ ಅನ್ನೋ ಸಬ್ ಕ್ಲಾಸಸ್ನ ಮಾಡಿ, ಅಂದರೆ ಚೈಲ್ಡ್ ಕ್ಲಾಸಸ್ನ ಮಾಡಿ, ಅದರಲ್ಲಿ ಕ್ಯಾಲ್ಕುಲೇಟ್ ಏರಿಯಾ ಅನ್ನೋ ಫಂಕ್ಷನ್ ಮೆಥಡ್ ಇರಬೇಕು ಎರಡರಲ್ಲೂ. ಈಚ್ ಕ್ಲಾಸ್ ಶುಡ್ ಕ್ಯಾಲ್ಕುಲೇಟ್ ಏರಿಯಾ ಡಿಫ್ರೆಂಟ್ಲಿ ಬೇಸ್ಡ್ ಆನ್ ಶೇಪ್. ಅದು ನಿಮ್ಗೆ ಗೊತ್ತಲ್ವಾ? ಸೊ ಸ್ಕ್ವೇರ್ ಲೈಕ್ ಸರ್ಕಲ್ ಕೊಟ್ಟಿರೋ ಸರ್ಕಲ್ದೇನು ಪೈ ಆರ್ ಸ್ಕ್ವೇರ್ಡು, ಹಂಗೆ ರೆಕ್ಟ್ಯಾಂಗಲ್ದೇನು, ರೆಕ್ಟ್ಯಾಂಗಲ್ದು ಎಲ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ? ಸೊ ಅದೇ ಥರ ಅದನ್ನು ಚೇಂಜ್ ಮಾಡಿ. ಪಾಲಿಮಾರ್ಫಿಸಮ್ ಅಂದರೆ ಮೆನಿ ಫಾರ್ಮ್ಸ್, ಒಂದೇ ಪೇರೆಂಟಿಂದ ಹಾಕಿದ್ರು ಸಹ ಇದು ಬೇರೆ ಬೇರೆ ಥರ ವರ್ಕ್ ಆಗ್ತವೆ, ಬೇರೆ ಬೇರೆ ಥರ ಬಿಹೇವಿಯರ್ ತೋರಿಸ್ತವೆ, ಆ ಥರ. ಓಕೆ, ನೆಕ್ಸ್ಟ್ ಏನು ಹೇಳಿದರೆ, ಕ್ರಿಯೇಟ್ ಎ ಲೂಪ್ ಟು ಕ್ಯಾಲ್ಕುಲೇಟ್ ಏರಿಯಾಸ್ ಫಾರ್ ಬೋತ್ ಸರ್ಕಲ್ ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಆಬ್ಜೆಕ್ಟ್ಸ್. ಲೂಪು. ಓಕೆ, ನೋಡೋಣ. ಸೊ ಕ್ಲಾಸ್ ಶೇಪ್ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಶೇಪ್ ಅನ್ನೋ ಕ್ಲಾಸ್ನ ಕ್ರಿಯೇಟ್ ಮಾಡಿ ಇಲ್ಲಿ ನಾನು ಸುಮ್ಮನೆ ಕ್ಯಾಲ್ಕುಲೇಟ್ ಏರಿಯಾ ಅಂತ ಒಂದು ಇಟ್ಕೊಳ್ಳೋಣ. ಕ್ಯಾಲ್ಕ್ ಅಂತ ತೊಗೊಳ್ಳೋಣ, ಕ್ಯಾಲ್ಕುಲೇಟ್ ಅಂತ ಅಂದ್ಕೊಳ್ಳಿ ಇದು. ಸೊ ಕ್ಯಾಲ್ಕುಲೇಟ್ ಏರಿಯಾ ಅನ್ನೋ ಒಂದು ಮೆಥಡ್ನ ತೊಗೋತಾ ಇದ್ದೀನಿ. ಈ ಮೆಥಡ್ ಒಳಗೆ ಏನಾಗುತ್ತೆ, ನಾನು ಜಸ್ಟ್ ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನನ್ನ ಪ್ರಿಂಟ್ ಮಾಡ್ತೀನಿ, 1 ಸೆಕೆಂಡ್, ಇಲ್ಲಿ ಪ್ರಿಂಟ್ ಮಾಡ್ತೀನಿ ಏರಿಯಾ ಕ್ಯಾಲ್ಕ್ಯುಲೇಟೆಡ್. ಸೊ ಇದು ಆ್ಯಕ್ಚುಯಲ್ ಇದು ಪೇರೆಂಟ್ ಕ್ಲಾಸ್ದು ಬಿಹೇವಿಯರ್. ಕ್ಯಾಲ್ಕುಲೇಟ್ ಏರಿಯಾ ಅಂದರೆ ಏರಿಯಾ ಕ್ಯಾಲ್ಕುಲೇಟ್ ಅಂತ ಬರುತ್ತೆ. ಓಕೆ, ಸೊ ಇವಾಗ ನಾನೇನು ಮಾಡ್ತೀನಿ, ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ ಸರ್ಕಲ್ ಅಂತ. ಸೊ ಸರ್ಕಲ್ ಸಹ ಒಂದು ಶೇಪೇ ಅಲ್ವಾ, ಇನ್ಹೆರಿಟ್ ಮಾಡ್ಕೊಂತು. ಬಟ್ ಇಲ್ಲಿ ಕ್ಯಾಲ್ಕುಲೇಟ್ ಏರಿಯಾ ಅಂತ ಏನಿತ್ತು ಅದನ್ನು ನಾನು ಅವ್ರ ಥರ ಏನು ಅವ್ರೇನು ಮಾಡಿದ್ರೆ ಅಷ್ಟೇ ಮಾಡಲ್ಲ, ಲೈಕ್ ಶೇಪಲ್ಲಿ ಏನಿದೆ ಅಷ್ಟೇ ಮಾಡಲ್ಲ. ಇಲ್ಲಿ ನಾನು ಪ್ರಿಂಟ್ ಮಾಡ್ತೀನಿ. ಏನನ್ನ ಪ್ರಿಂಟ್ ಮಾಡ್ತೀನಿ, ಅವರು ಕ್ಯಾಲ್ಕುಲೇಟ್ ಏರಿಯಾ ಕೊಡೋಕ್ಕಿಂತ ಮುಂಚೆ ನಮಗೆ ಒಂದು ಕನ್ಸ್ಟ್ರಕ್ಟರ್ ಹಾಕಿರ್ಬೇಕಲ್ವಾ? ಸೊ ನನಗೆ ಸರ್ಕಲ್ದು ರೇಡಿಯಸ್ ಬೇಕಲ್ಲ. ಓಕೆ, ಸೊ ಸರ್ಕಲ್ದು ರೇಡಿಯಸ್ನ ಇಲ್ಲಿಂದ ತೊಗೊಳ್ಳೋಣ ನಾವು. ಎಲ್ಲಿಂದ ತೊಗೊಳ್ಳೋಣ, ಕಮಾನ್, ರೇಡಿಯಸ್ ಸಿಕ್ತು ಇಲ್ಲಿ ನನಗೆ. ಸೊ ಇಲ್ಲಿ ನಾನು ಸೆಲ್ಫ್ ಡಾಟ್ ರೇಡಿಯಸ್ ಅಂತ ಕೊಡ್ತೀನಿ. ಸೊ ಇವಾಗ ಸರ್ಕಲ್ದು ರೇಡಿಯಸ್ ಬಂದಿದೆ. ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಏನನ್ನ ಪ್ರಿಂಟ್ ಮಾಡಬೇಕಿಲ್ಲಿ ನಾನು, ಏರಿಯಾನ ಪ್ರಿಂಟ್ ಮಾಡೋದಲ್ವಾ? ಸೊ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ತೊಗೊಬಿಡ್ತೀನಿ, ಈಸಿ ಆಗುತ್ತೆ. ಏರಿಯಾ ಆಫ್ ಸರ್ಕಲ್ ಈಕ್ವಲ್ಸ್ ಏನು, ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಒಳಗೆ ಪೈ ಆರ್ ಸ್ಕ್ವೇರ್ಡ್. ಪೈ ಆರ್ ಸ್ಕ್ವೇರ್ಡ್ ಹೆಂಗೆ ಬರೀತೀರಿ, 22/7, ಲೈಕ್ 3.14 ಬೇಡ, 322/7. ಓಕೆ, ಸೊ ನೆಕ್ಸ್ಟು ಪೈ ಆರ್ ಏನು, ಆರ್ ರೇಡಿಯಸ್ ಇಲ್ಲಿ. ಸೊ 1 ಸೆಕೆಂಡ್, ರೇಡಿಯಸ್ನ ಸೆಲ್ಫ್ ಡಾಟ್ ರೇಡಿಯಸ್ ಅಂತ ತಗೋಬೇಕು. ಸೆಲ್ಫ್ ಡಾಟ್ ರೇಡಿಯಸ್ ಮತ್ತು ಸೆಲ್ಫ್ ಡಾಟ್ ರೇಡಿಯಸ್ ಅಲ್ವಾ, ಹಾಗೆ ತಗೋಬೇಡ. ಮತ್ತು ಸ್ಟಾರ್ 2 ಹಾಕ್ಬೋದು ನೀವು. ಸೆಲ್ಫ್ ಡಾಟ್ ರೇಡಿಯಸ್ ನೋಡಿ, ಪೈ ಆರ್ ಸ್ಕ್ವೇರ್ಡ್ ಆಯ್ತಲ್ವಾ? ಲೈಕ್ ತುಂಬಾ ಸಿಂಪಲ್ಲು. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಏರಿಯಾ ಆಫ್ ಎ ಸರ್ಕಲ್ನ ಕ್ರಿಯೇಟ್ ಮಾಡುತ್ತೆ. ಇದೇ ರೀತಿ ನನಗೆ ಇವಾಗ ರೆಕ್ಟ್ಯಾಂಗಲ್ ಬೇಕು ಅಂತ ಅಂದ್ಕೊಳ್ಳಿ, ನಾನು ಕಾಪಿ ಮಾಡ್ತೀನಿ ಟೈಮ್ ಉಳ್ಸೋಕೆ. ಇಲ್ಲಿ ಏನು ಮಾಡ್ತೀನಿ ನಾನು, ಸೇಮ್ ರೆಕ್ಟ್ಯಾಂಗಲ್ ಇರುತ್ತೆ. ಓಕೆ, ಶೇಪಿಂದ ನೆಕ್ಸ್ಟ್ ಇಲ್ಲಿ ಎಲ್, ಲೆಂತ್ ಮತ್ತು ಬ್ರೆಡ್ತ್ನ ತಗೊಳ್ಳೋಣ. ಸೊ ಸೆಲ್ಫ್ ಡಾಟ್ ಎಲ್ ಇಸ್ ಈಕ್ವಲ್ ಟು ಎಲ್ ಆ್ಯಂಡ್ ಸೆಲ್ಫ್ 1 ಸೆಕೆಂಡ್, ಸೆಲ್ಫ್ ಡಾಟ್ ಬ್ರೆಡ್ತ್ ಇಸ್ ಈಕ್ವಲ್ ಟು ಬ್ರೆಡ್ತ್. ಓಕೆ, ಹಿಂಗೆ ತಗೊಂಡೆ ಕನ್ಸ್ಟ್ರಕ್ಟರ್. ಕ್ಯಾಲ್ಕುಲೇಟ್ ಏರಿಯಾ ಅಂದರೆ ಇಲ್ಲಿ ಕ್ಯಾಲ್ಕುಲೇಟ್ ಏರಿಯಾ ಆಫ್ ಇದು ರೆಕ್ಟ್ಯಾಂಗಲ್. ಓಕೆ, ರೆಕ್ಟ್ಯಾಂಗಲ್. ಓಕೆ, ಸೊ ಇಲ್ಲೇನು ಮಾಡಬೇಕು, ಇದೆಲ್ಲ ಅವ್ರದ್ದು ಫಾರ್ಮುಲಾ. ಏನು ಫಾರ್ಮುಲಾ ಇಲ್ಲಿ, ಸೆಲ್ಫ್ ಡಾಟ್ ಲೆಂತ್ ಅಂದರೆ ಲೆಂತ್ ಇಂಟು ಸೆಲ್ಫ್ ಡಾಟ್ ಬ್ರೆಡ್ತ್, ಲೆಂತ್ ಇಂಟು ಬ್ರೆಡ್ತ್. ಸೊ ಇದು ಈ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಬೇಸಿಕಲಿ ನೀವು ಇಲ್ಲಿ ಅರ್ಥ ಏನು ಮಾಡ್ಕೋಬೇಕಂದ್ರೆ, ಶೇಪ್ದು ಕ್ಯಾಲ್ಕ್ ಏರಿಯಾ ಅನ್ನೋ ಫಂಕ್ಷನ್ನು ಬರೀ ಏರಿಯಾ ಕ್ಯಾಲ್ಕುಲೇಟ್ ಅಂತ ಬರೆಸ್ತಿತ್ತು. ಬಟ್ ಸರ್ಕಲಲ್ಲಿ ಅದನ್ನು ಏರಿಯಾ ಆಫ್ ಸರ್ಕಲ್ ಅಂತ ಬರೆಸ್ತೀವಿ, ಆ್ಯಂಡ್ ರೆಕ್ಟ್ಯಾಂಗಲಲ್ಲಿ ಅದನ್ನು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂತ ಬರೆಸಿ ಡಿಫ್ರೆಂಟ್ ಫಾರ್ಮುಲಾ ಆಗ್ತಾ ಇದ್ದೀವಿ, ಡಿಫ್ರೆಂಟ್ ಫಾರ್ಮ್, ಡಿಫ್ರೆಂಟ್ ಬಿಹೇವಿಯರ್ ಕೊಡ್ತಾ ಇದ್ದೀವಿ. ಇದನ್ನೇ ಪಾಲಿಮಾರ್ಫಿಸಮ್ ಅಂತ ಹೇಳ್ತಾರೆ. ನಾನು ಕ್ರಿಯೇಟ್ ಮಾಡು ಸಹ ನಿಮಗೆ ತೋರಿಸ್ಕೊಟ್ರೆ, ನಾನು ಸರ್ಕಲ್ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡ್ಬೇಕಾದ್ರೆ ರೇಡಿಯಸ್ 5 ಅಂತ ಕೊಡ್ತೀನಿ. ಹಂಗೆ ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡ್ತೀನಿ. ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ 3 ಮತ್ತು 2ನ ಕೊಡ್ತೀನಿ, ಲೈಕ್ ಲೆಂತ್ ಇಂಟು ಬ್ರೆಡ್ತ್ ಅಂತ. ಇವಾಗ ನಾನು ಸಿ ಡಾಟ್ ಕ್ಯಾಲ್ಕ್ ಏರಿಯಾ ಅಂತ ಕೊಟ್ಟರೆ ಏನಾಗುತ್ತೆ, ಆ್ಯಂಡ್ ಆರ್ ಡಾಟ್ ಕ್ಯಾಲ್ಕ್ ಏರಿಯಾ ಅಂತ ಕೊಟ್ಟರೆ ಏನಾಗುತ್ತೆ ನೋಡೋಣ. ಸೊ ಲೈನ್ ಬೈ ಲೈನ್ ನಿಮಗೆ ಸಿಗುತ್ತೆ ನೋಡಿ. ಏರಿಯಾ ಆಫ್ ಎ ಸರ್ಕಲ್ ಇದು ಆ್ಯಂಡ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಇದು. ಈ ಒಂದು ಸೇಮ್ ಫಂಕ್ಷನ್ ಕಾಲ್ ಮಾಡಿದ್ದೀವಿ, ಸೇಮ್ ಪೇರೆಂಟ್ ಕ್ಲಾಸಿಂದ ಅದು ಇನ್ಹೆರಿಟ್ ಮಾಡ್ತಾ ಇದೆ. ಅರ್ಥ ಆಗ್ತಿದೆಯಾ?
ತುಂಬಾ ಸಿಂಪಲ್. ದಿಸ್ ಇಸ್ ಪಾಲಿಮಾರ್ಫಿಸಮ್. ನೋಡಿ, 4 ಪಿಲ್ಲರ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ನಿಮ್ಮ ಕ್ಲಾಸಲ್ಲಿ ನೀವು ಥರ್ಡ್ ಇಯರ್ಲಿದ್ರು ಫೋರ್ತ್ ಇಯರ್ಲಿದ್ರು ಎಷ್ಟೊಂದು ಸ್ಟೂಡೆಂಟ್ಸಿಗೆ ಗೊತ್ತಿರಲ್ಲ, ಬಟ್ ನಿಮಗೆ ಗೊತ್ತಿದೆ, ಅದ್ರ ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀರಾ, ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಕರೆಕ್ಟಾಗಿ. ಲೈಕ್ ಇದಕ್ಕಿಂತ ಲೈಕ್ ದಿಸ್ ಓನ್ಲಿ ಇಸ್ ಡಿಫ್ರೆನ್ಶಿಯೇಟಿಂಗ್ ಯು ವಿತ್ ಲೈಕ್ ಫ್ರಮ್ ಅದರ್ಸ್. ನೋ, ಲೈಕ್ ನೀವು ಈ ವಿಡಿಯೋನ ನೋಡೋಕ್ಕೆ ಡಿಸಿಷನ್ ತೊಗೊಂಡ್ರಿ, ನೋಡಿದ್ರಿ, ಅದನ್ನು ಆ್ಯಕ್ಚುಲಾಗಿ ಸೀರಿಯಸ್ ಆಗಿ ತೊಗೊಂಡು ಸಾಲ್ವ್ ಮಾಡಿದ್ರಿ, ಇವಾಗ ಮತ್ತೆ ಸಾಲ್ವ್ ಮಾಡಿರೋದನ್ನ ರಿವೈಸ್ ಮಾಡ್ತಾ ಇದ್ದೀರಾ. ಲೈಕ್ ದಿಸ್ ವಿಲ್ ಕೀಪ್ ಯು ಅಪಾರ್ಟ್. ಲೈಕ್ ಎಷ್ಟೊಂದು ಜನ ಲೈಕ್ ಸುಮ್ಮನೆ ಬರ್ತಾರೆ ಇಂಜಿನಿಯರಿಂಗ್ಗೆ, ಬಟ್ ನೀವು ಇಂಜಿನಿಯರಿಂಗ್ ಬರೋದಷ್ಟೇ ಅಲ್ಲದೆ, ಲೈಕ್ ಆ ಕಾಲೇಜಲ್ಲೂ ಕೂರೋದಷ್ಟೇ ಅಲ್ಲದೆ, ಏನೋ ಒಂದು ನಿಮಗೆ ಹೆಲ್ಪ್ ಆಗೋ ಥರ ಅಪ್ಸ್ಕಿಲ್ ಆಗ್ತಾ ಇದ್ದೀರಾ. ಲೈಕ್ ಕಂಗ್ರ್ಯಾಟ್ಸ್ ಆನ್ ದ್ಯಾಟ್ ಅಂತ ಹೇಳ್ತಾ, ಇವಾಗ ನೆಕ್ಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಏನು ನೋಡಿದ್ವು ಅದನ್ನು ನೋಡ್ಬಿಡೋಣ. ಲೈಕ್ ಮೋಸ್ಟ್ಲಿ 2 ಕ್ವಶನ್ ಇತ್ತು ಅನಿಸುತ್ತೆ ಅದರಲ್ಲೂ. ಓಕೆ, ಸೊ ಇದರಲ್ಲಿ ಕ್ವಶನ್ ಏನು ನೋಡಿ, ಹೋಮ್ವರ್ಕ್ ಕ್ವೆಶನ್, ಗೆಟರ್ಸ್ ಆ್ಯಂಡ್ ಸೆಟರ್ಸ್. Create a bank account with private attribute balance. Write a getter method to retrieve the balance and setter method to update it. ಓಕೆ, ತುಂಬಾ ಸಿಂಪಲ್. ಸೊ ಕ್ಲಾಸ್ ಬ್ಯಾಂಕ್ ಅಕೌಂಟ್ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದರಲ್ಲಿ ಏನು ಲೈಕ್ ಸೆಲ್ಫ್ ಇದಕ್ಕೆ ಬೇಕಾಗಿಲ್ಲ, ಸಾರಿಯಾ. ಸೊ ಈ ಕ್ರಿಯೇಟ್ ಮಾಡಾದ್ಮೇಲೆ ಏನು ಹೇಳಿದ್ದಾರೆ ಅದರಲ್ಲಿ, ಬ್ಯಾಲೆನ್ಸ್ ಅನ್ನೋ ಒಂದು ಪ್ರೈವೇಟ್ ಆಟ್ರಿಬ್ಯೂಟು, ಅಂದರೆ ನಾನು ಒಂದು ಕನ್ಸ್ಟ್ರಕ್ಟರ್ ತಗೋತೀನಿ. ಓಕೆ, ಸೊ ಇನಿಟ್ ಅನ್ನೋ ಕನ್ಸ್ಟ್ರಕ್ಟರ್ ತೊಗೊಂಡು ಇದರಲ್ಲಿ ಸೆಲ್ಫ್ ಡಾಟ್ ಬ್ಯಾಲೆನ್ಸ್ ಈಕ್ವಲ್ಸ್, ಇಲ್ಲಿ ಇದು ಪ್ರೈವೇಟ್ ಅಟ್ರಿಬ್ಯೂಟ್ ಆಗಿರಬೇಕು. ಸಾರಿ, ಓಕೆ, ಬ್ಯಾಲೆನ್ಸ್ನ ಇಲ್ಲಿಂದ ನಾನು ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನನಗೆ ಪ್ಯಾರಾಮೀಟರ್ ಕೊಡು. ಓಕೆ, ಇದು ಕ್ರಿಯೇಟ್ ಮಾಡಿದ್ವು. ಈಗ ಗೆಟರ್ ಸೆಟ್ ಮಾಡೋಣ. ಗೆಟರ್ ಏನೋ ಗೆಟ್ ಬ್ಯಾಲೆನ್ಸ್, ಇದು ಗೆಟರ್ ಆಯಿತಾ. ತುಂಬಾ ಸಿಂಪಲ್, ನೀವು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ ನಾನು ಜಸ್ಟ್ ರಿಟರ್ನ್ ಮಾಡ್ತೀನಿ ಏನು, ಸೆಲ್ಫ್ ಡಾಟ್ ಬ್ಯಾಲೆನ್ಸ್ನ. ಅದೇನಾದರೂ ನೀವೇನಾದರೂ ಸಾರಿ ಎಸ್ ಡೆಫ್ ಸೆಟ್ ಬ್ಯಾಲೆನ್ಸ್ ಈ ಥರ ಎಲ್ಲ ರಿಯಲ್ ಬ್ಯಾಂಕ್ ಅಕೌಂಟಲ್ಲೆಲ್ಲ ಮಾಡಲ್ಲ ಆಯಿತಾ. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇಲ್ಲಿ ಕ್ವಶನ್ ಕೊಟ್ಟಿದ್ದು. ಸೊ ಬ್ಯಾಲೆನ್ಸ್ಗೆ ಇಲ್ಲಿ ಏನು ಬ್ಯಾಲೆನ್ಸ್ ಬರುತ್ತೆ, ಅಪ್ಡೇಟೆಡ್ ಬ್ಯಾಲೆನ್ಸ್. ಸೊ ಅಪ್ಡೇಟೆಡ್ ಬ್ಯಾಲೆನ್ಸ್ನ ನೀವು ಇಲ್ಲಿ ಪ್ಯಾರಾಮೀಟ್ರಾಗಿ ತೊಗೋಬೇಕು. ಓಕೆ, ಸೊ ಇಷ್ಟೇ, ಸೆಟ್ ಬ್ಯಾಲೆನ್ಸ್. ಗೆಟರ್ ಸೆಟ್ಟರ್ ಕ್ರಿಯೇಟ್ ಮಾಡಿದ್ವು. ತುಂಬಾ ಸಿಂಪಲ್. ರೈಟ್ ಎ ಗೆಟರ್ ಅಂಡ್ ಮೆಥಡ್, ಓಕೆ, ಎನ್ಶ್ಯೂರಿಂಗ್ ದ ಬಿಹೇವಿಯರ್ ನೆವರ್ ಗೋಸ್ ಬಿಲೋ 0. ದಿಸ್ ಇಸ್ ದ ಪವರ್ ಆಫ್ ಗೆಟರ್ಸ್ ಆ್ಯಂಡ್ ಸೆಟರ್. ಸೊ ಸೆಟ್ಟರಲ್ಲಿ ನೀವು ವ್ಯಾಲಿಡೇಟ್ ಮಾಡ್ಬೋದು, ಬ್ಯಾಲೆನ್ಸ್ ಯಾವತ್ತೂ 0ಕ್ಕಿಂತ ಕೆಳಗಡೆ ಹೋಗಬಾರ್ದು. ಸೊ ಸೆಟ್ ಬ್ಯಾಲೆನ್ಸಲ್ಲಿ ಏನಾದರೂ ಇಫ್ ಅಪ್ಡೇಟೆಡ್ ಬ್ಯಾಲೆನ್ಸ್ ಏನಾದರೂ ಲೆಸ್ ದ್ಯಾನ್ 0 ಇದ್ದರೆ ಪ್ರಿಂಟ್ ಮಾಡು, ಅಥವಾ ಇಲ್ಲಿ ಎರರ್ ರೈಸ್ ಮಾಡ್ತೀವಿ, ಬಟ್ ಇಲ್ಲಿ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಪ್ರಿಂಟ್ ಎರರ್ ಬ್ಯಾಲೆನ್ಸ್ ಕೆ ನಾಟ್ ಬಿ ನೆಗೆಟಿವ್. ಬ್ಯಾಲೆನ್ಸ್, ಸಾರಿ ಕೀಬೋರ್ಡ್ ಹೊಸದಾಯ್ತಾ ಮತ್ತೆ ಹೇಳಿದಂಗೆ, ಬ್ಯಾಲೆನ್ಸ್ ಕ್ಯಾನ್ ನಾಟ್ ಬಿ ನೆಗೆಟಿವ್ ವ್ಯಾಲ್ಯೂ. ಸಾರಿ, ಓಕೆ, ಬ್ಯಾಲೆನ್ಸ್ ಕೆ ನಾಟ್ ಬಿ ನೆಗೆಟಿವ್ ವ್ಯಾಲ್ಯೂ. ಇದಾದಮೇಲೆ ನಾನು ರಿಟರ್ನ್ ಮಾಡ್ಬಿಡೋಣ ಇಲ್ಲೇ. ಓಕೆ, ನೋಡಿ ತುಂಬಾ ಸಿಂಪಲ್, ಇಷ್ಟೇ ಅವ್ರು ಕೇಳಿದ್ದು, ಮಾಡಿದ್ದೀರಾ. ದಿಸ್ ವ್ಯಾಲಿಡೇಷನ್ ಕಂಟ್ರೋಲ್ಡ್ ಆಕ್ಸಸ್ ಇಸ್ ವಾಟ್ ಸೆಟ್ಟರ್ಸ್ ಗಿವ್ ಯು. ಅದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮೆಥಡ್ ಓವರ್ಲೋಡಿಂಗ್. ರೈಟ್ ಎ ಕ್ಲಾಸ್ ಕ್ಯಾಲ್ಕುಲೇಟರ್ ವಿತ್ ಮೆಥಡ್ ಮಲ್ಟಿಪ್ಲೈ, ಅಲೋ ಇಟ್ ಟು ಟೇಕ್ ಇದರ್ 2 or 3 ಆರ್ಗ್ಯುಮೆಂಟ್ಸ್. ನಾವು ಆ್ಯಡ್ ಏನು ಮಾಡಿದ್ವಿ ಅದೇ ಥರ ಇಲ್ಲಿ ಮಲ್ಟಿಪ್ಲೈ ಅಷ್ಟೇ. ನೀವು ಆ ವಿಡಿಯೋನ ನೋಡಿ, ಲೈಕ್ ಹಿಂದಿನ ವೀಡಿಯೋದಲ್ಲಿ ನಾನು ಮೆಥಡ್ ಓವರ್ಲೋಡಿಂಗ್ ಹೇಳ್ಕೊಟ್ಟಿದ್ದೀನಿ, ಇಲ್ಲ ಅದರಲ್ಲಿ ಆ್ಯಡ್ ಅನ್ನೋದು ಹಾಕಿದ್ವಲ್ಲ, ಅಲ್ಲಿ ಮಲ್ಟಿಪ್ಲೈ ಹಾಕಿ ಅಷ್ಟೇ, ಇನ್ನೆಲ್ಲ ಚೇಂಜ್ ಆಗುತ್ತೆ. ಅಲ್ಲಿ ಪ್ಲಸ್ ಬದಲು ಸ್ಟಾರ್ ಹಾಕ್ತೀರಾ, ಈಸಿ. ಇದೇನು ಮಾಡೋದು ಬೇಕಾಗಿಲ್ಲ, ನಂಗೆ ತುಂಬಾ ಸಿಂಪಲ್ ಆಗೋಯ್ತು. ಲೈಕ್ ಟೈಮ್ ಸಹ ಲೈಕ್ ಆಲ್ಮೋಸ್ಟ್ ಲೈಕ್ 30 minutes ಆಗ್ತಾ ಇದೆ, ನನಗೆ ಜಾಸ್ತಿ ಸ್ಪೆಂಡ್ ಮಾಡೋದು ಬೇಡ. ಓಕೆ, ಮೆಥಡ್ ಓವರ್ ರೈಡಿಂಗ್. ಕ್ರಿಯೇಟ್ ಅ ಪೇರೆಂಟ್ ಕ್ಲಾಸ್ ಶೇಪ್ ವಿತ್ ಅ ಮೆಥಡ್ ಡ್ರಾ ದಟ್ ಪ್ರಿಂಟ್ಸ್ ಡ್ರಾಯಿಂಗ್ ಶೇಪ್. ಕ್ರಿಯೇಟ್ ಅ ಚೈಲ್ಡ್ ಕ್ಲಾಸ್ ಸರ್ಕಲ್ ದಟ್ ಓವರ್ ರೈಡ್ಸ್ ದಟ್ ಡ್ರಾ. ಓಕೆ, ನಾವು ಇದನ್ನು ಸಹ ಆವಾಗಲೇ ನೋಡಿದ್ವು, ಬಟ್ ಇದನ್ನು ನಾನು ನಿಮಗೆ ಮಾಡ್ಕೊಡ್ತೀನಿ ಮತ್ತೆ. ಯಾಕೆ, ಇದೊಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಇದಿದೆ. ಸೊ ಇದರಲ್ಲಿ ಏನೋ ಡ್ರಾ ಅನ್ನೋ ಒಂದು ಮೆಥಡ್ ಇರುತ್ತೆ. ಓಕೆ, ಸೊ ಡ್ರಾ ಅನ್ನೋ ಮೆಥಡ್ ಇರುತ್ತೆ. ಸೊ ಈ ಮೆಥಡ್ನ ಇಲ್ಲೇನು ಮಾಡ್ತಿದ್ದೀವಿ ನಾವು, ಶೇಪ್ ಇಸ್ ಡ್ರಾನ್ ಅಂತ ಮಾಡೋಣ. ಶೇಪ್ ಅವ್ರೇನು ಕೇಳಿದ್ದಾರೆ, ಇದು ಡ್ರಾಯಿಂಗ್ ಶೇಪ್ ಅಂತ ಬರಬೇಕಂತ ಹೇಳಿ, ಡ್ರಾಯಿಂಗ್ ಶೇಪ್. ಓಕೆ, ಸೊ ಇಷ್ಟು ಮಾತ್ರ ಬರುತ್ತೆ. ಬಟ್ ಇಲ್ಲಿ ನಾನು ಕ್ಲಾಸ್ ಸರ್ಕಲ್ ಅಂತಲೂ ಮಾಡ್ತೀನಿ, ಸರ್ಕಲು ಸಹ ಶೇಪಿಂದ ಇನ್ಹೆರಿಟ್ ಮಾಡುತ್ತೆ. ಬಟ್ ಇಲ್ಲಿ ನಾನು ಮತ್ತೆ ಆ ಡ್ರಾನ ಓವರ್ ರೈಡ್ ಮಾಡ್ತಾ ಇದ್ದೀನಿ, ಅದೇನಿತ್ತು ಅದಕ್ಕಿಂತ ಬೇರೆ ಥರ ಇಲ್ಲಿ ಒಂದು ಬಿಹೇವಿಯರ್ನ ಕೊಡೋಕ್ಕೆ. ಸೊ ಇಲ್ಲೇನು ಕೊಡ್ತೀವಿ ನಾವು, ಡ್ರಾಯಿಂಗ್ ಸರ್ಕಲ್, ಸಾರಿ ಎಸ್ ಸರ್ಕಲ್ ಅಂತ ಕೊಡ್ತೀನಿ. ಅದು ತುಂಬಾ ಸಿಂಪಲ್. ಇಷ್ಟೇ ಅವ್ರು ಕೇಳಿದ್ದು ಅನ್ಸುತ್ತೆ, ನೋಡೋಣ ರೀ. ಎಸ್, ಇಷ್ಟೇ ಅವ್ರು ಕೇಳಿದ್ದು. ಬಟ್ ಇಲ್ಲಿ ಒಂದು ಅಡಿಷ್ನಲ್ ತೊಗೊಳ್ಳೋಣ. ನನಗೆ ಇಲ್ಲಿ ಡ್ರಾ ಕಾಲ್ ಮಾಡಿದಾಗ ಪೇರೆಂಟಲ್ಲಿ ಏನಿತ್ತು ಅದು ಕಾಲ್ ಆಗಬೇಕು, ಅದಾದಮೇಲೆ ಇದು ಕಾಲ್ ಆಗಬೇಕು ಅಂದರೆ ಏನು ಮಾಡ್ತೀರಾ, ಪೇರೆಂಟ್ಸ್ ಆರ್ ಆಲ್ವೇಸ್ ಸೂಪರ್.
ಸೊ ಪೇರೆಂಟ್ ಕ್ಲಾಸ್ಗೆ ರೆಫರ್ ಮಾಡಬೇಕಾದ್ರೆ ಸೂಪರ್ ಕೊಡಿ, ಸೂಪರ್ ಡಾಟ್ ಡ್ರಾ, ಫಸ್ಟು ಸೂಪರ್ ಕ್ಲಾಸಲ್ಲಿರೋ ಡ್ರಾನ ಕಾಲ್ ಮಾಡು, ಅದು ರಿಟರ್ನ್ ಆದಮೇಲೆ ಇಲ್ಲೇನಿದೆ ಅದನ್ನು ಕಂಟಿನ್ಯೂ ಮಾಡು ಅಂತ ನಾವು ಹೇಳ್ತೀವಿ. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ತುಂಬಾ ಸಿಂಪಲ್ಲು. ಓಕೆ, ನೆಕ್ಸ್ಟು ಅಬ್ಸ್ಟ್ರಾಕ್ಟ್ ಕ್ಲಾಸಸ್ ಅಂದರೆ ಏನು? ಬ್ಲೂ ಪ್ರಿಂಟ್ಸ್ ಫಾರ್ ಅದರ್ ಕ್ಲಾಸಸ್. ಸೊ ಆ ಕ್ಲಾಸಿಂದ ನೀವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಬಟ್ ಆ ಕ್ಲಾಸ್ನ ಇನ್ಹೆರಿಟ್ ಮಾಡಿಕೊಂಡು ಇನ್ನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಡಿಫೈನ್ ಅನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಎಂಪ್ಲಾಯಿ ವಿತ್ ಅನ್ ಅಬ್ಸ್ಟ್ರಾಕ್ಟ್ ಮೆಥಡ್ ಕ್ಯಾಲ್ಕುಲೇಟ್ ಸ್ಯಾಲ್ರಿ. ಓಕೆ, ಫ್ರಮ್ ಎ ಬಿ ಸಿ ಇಂಪೋರ್ಟ್. ಸೊ ಇಂಪೋರ್ಟ್ ಎ ಬಿ ಸಿ. ನಂಗೆ ಹೆಂಗೆ ಗೊತ್ತಾಯಿತು ಎ ಬಿ ಸಿಯಿಂದನೇ ಇದು ಎ ಬಿ ಸಿ ತೊಗೋಬೇಕು? ನಾನು ಆಗಲೇ ಮಾಡಿದ್ದೀನಿ. ಸೊ ಇದು ಮೊದಲೇ ಮಾಡಿಲ್ಲ, ನಿಮ್ಗೆ ಏನೋ ಗೊತ್ತಾಗಬೇಕು ಅಂದರೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟು ಅಬ್ಸ್ಟ್ರಾಕ್ಟ್ ಮೆಥಡ್. ಓಕೆ, ಇದು ಸಹ ಇರಲಿ. ಓಕೆ, ಇದನ್ನು ತಗೊಂಡು ಫಸ್ಟ್ ಇಂಪೋರ್ಟ್ ಮಾಡಿಕೊಂಡೆ. ಓಕೆ, ಇಂಪೋರ್ಟ್ ಮಾಡಾದ್ಮೇಲೆ ಒಂದು ಎಂಪ್ಲಾಯಿ ಅನ್ನೋ ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಓಕೆ, ಎಂಪ್ಲಾಯಿ ಅನ್ನೋ ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಇದು ಎ ಬಿ ಸಿ ಇಂದ ಇನ್ಹೆರಿಟ್ ಮಾಡುತ್ತೆ. ಎ ಬಿ ಸಿ ಒಂದು ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಇದಾಯ್ತಾ? ಓಕೆ, ಸಾರಿ, ದಿಸ್ ಒನ್ ಕಮ್ಸ್ ಅಪ್. ನೆಕ್ಸ್ಟ್ ಏನು ಕೇಳಿದ್ದಾರೆ? ಅದರಲ್ಲಿ ಒಂದು ಕ್ಯಾಲ್ಕುಲೇಟ್ ಸ್ಯಾಲ್ರಿ ಅನ್ನೋ ಅಬ್ಸ್ಟ್ರಾಕ್ಟ್ ಮೆಥಡ್ ಬೇಕು. ಸೊ ನಾರ್ಮಲ್ ಮೆಥಡ್ ಹೆಂಗೆ ಮಾಡ್ತೀವಿ? ಕ್ಯಾಲ್ಕುಲೇಟ್ ಸ್ಯಾಲರಿ ಸೆಲ್ಫ್ ಅಂತ ಮಾಡಿ, ಇದು ಸುಮ್ಮನೆ ಪ್ರಿಂಟ್ ಮಾಡ್ತೀನಿ ಸದ್ಯಕ್ಕೆ, ಒಳಗಡೆ ಏನು ಮಾಡಲ್ಲ. ಸ್ಯಾಲರಿ ಈಸ್ ಕ್ಯಾಲ್ಕ್ಯುಲೇಟೆಡ್ ಅಂತ ಮಾಡ್ತೀನಿ. ಬಟ್ ಇದನ್ನು ಅಬ್ಸ್ಟ್ರಾಕ್ಟ್ ಮೆಥಡಾಗಿ ಮಾಡಬೇಕು, ಇದನ್ನ ಎನ್ಫೋರ್ಸ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ? ಇಲ್ಲಿ ಏನೂ ಹಾಕಲ್ಲ, ಇದನ್ನ ನಾವು ಜಸ್ಟ್ ಪಾಸ್ ಅಂತ ಕೊಡ್ತೀವಿ. ಒಬ್ಬ ಎಂಪ್ಲಾಯ್ ಅಂದರೆ ಅವ್ನಿಗೆ ಕ್ಯಾಲ್ಕುಲೇಟ್ ಸ್ಯಾಲ್ರಿ ಅನ್ನೋ ಮೆಥಡ್ ಇರಬೇಕು. ಇದನ್ನ ಅಬ್ಸ್ಟ್ರಾಕ್ಟ್ ಮೆಥಡ್ ಆಗಿ ಚೇಂಜ್ ಮಾಡ್ತೀನಿ. ಸೊ ಇವಾಗ ನೀವು ಎಂಪ್ಲಾಯಿ ಅನ್ನೋ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಕ್ರಿಯೇಟ್ ಆಗಿದೆ. ಇವಾಗ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಕ್ರಿಯೇಟ್ ಎ ಸಬ್ ಕ್ಲಾಸ್ ಮ್ಯಾನೇಜರ್. ಮ್ಯಾನೇಜರ್ ಸಹ ಒಬ್ಬ ಎಂಪ್ಲಾಯಿ ಅಲ್ವಾ? ಸೊ ಕ್ಲಾಸ್ ಮ್ಯಾನೇಜರ್ನ ಕ್ರಿಯೇಟ್ ಮಾಡಿದೆ. ಮ್ಯಾನೇಜರು ಎಂಪ್ಲಾಯಿಯಿಂದ ಇನ್ಹೆರಿಟ್ ಮಾಡುತ್ತೆ. ಎಂಪ್ಲಾಯಿಯನ್ನು ನಾವು ಡೈರೆಕ್ಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಈಸ್ ಈಕ್ವಲ್ ಟು ಎಂಪ್ಲಾಯಿ ಅಂದರೆ ಈಕ್ವಲ್ಸ್ ಎಂಪ್ಲಾಯಿ ಅಂತ ನಾವು ಕ್ರಿಯೇಟ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ, ಯಾಕಂದರೆ ಅದು ಅಬ್ಸ್ಟ್ರಾಕ್ಟ್ ಕ್ಲಾಸು. ಬಟ್ ಆದರೆ ಹಿಂಗೆ ನೀವು ಇನ್ನೊಂದು ಲೈಕ್ ಲೈಕ್ ಕ್ಲಾಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಇಲ್ಲಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಈ ಕ್ಯಾಲ್ಕುಲೇಟ್ ಸ್ಯಾಲ್ರಿ ಅನ್ನೋದಿದೆಯಲ್ಲ, ಅದನ್ನು ನೀವು ಪಕ್ಕಾ ಮಾಡಲೇಬೇಕು. ಅದು ಮಾಡಲೇಬೇಕು, ಕಂಪಲ್ಸರಿ ಮಾಡಲೇಬೇಕು, ಇಲ್ಲಾಂದರೆ ಇದು ವರ್ಕ್ ಆಗಲ್ಲ ಕರೆಕ್ಟಾಗಿ. ನಾನು ಆವಾಗಲೇ ಎರರ್ ತೋರಿಸಿದ್ದೀನಿ ಏನಂತ ಬರುತ್ತೆ ಅಂತ, ಮತ್ತೆ ತೋರ್ಸಕ್ಕೆ ಹೋಗಲ್ಲ. ಇಲ್ಲ ನಾನು ಸುಮ್ಮನೆ ಮಾಡ್ತೀನಿ, ಪ್ರಿಂಟ್ ಅಂತ ಹೋಗ್ಬಿಟ್ಟು ಮ್ಯಾನೇಜರ್ಸ್. ಓಕೆ, ಸ್ಯಾಲ್ರಿ ಇಸ್ ಕ್ಯಾಲ್ಕ್ಯುಲೇಟೆಡ್. ಓಕೆ, ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್, ಮುಗ್ದೇ ಹೋಯ್ತು ನೋಡಿ. ಅಬ್ಸ್ಟ್ರಾಕ್ಟ್ ಕ್ಲಾಸಸ್ ಸಹ ಕಲ್ತ್ಕೊಬಿಟ್ರಿ. ಲೈಕ್ ಇದನ್ನು ಆ್ಯಕ್ಚುಲ್ ಆಗಿ ನಾವು ಚಾಲೆಂಜಸ್ ಸಾಲ್ವ್ ಮಾಡ್ತೀವಿಲ್ಲ, ಅವಾಗ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬಿಟ್ಟಿರುತ್ತೆ. ಇವಾಗ ಇನ್ನೇನು ಅರ್ಥ ಆಗೋದು ಬೇಕಾಗಿಲ್ಲ, ಬಟ್ ನಿಮಗೆ ಯಾವಾಗ ಕೇಳಿದ್ರೂ ಹೇಳಬೇಕು, ಲೈಕ್ ತುಂಬ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಇರಬೇಕು. ಆ ಥರ ನೀವು ಮುಂದೆ ಹಾಕ್ತೀರಾ. ಲೈಕ್ ನೆಕ್ಸ್ಟ್ ಒಂದು 2-3 ವೀಡಿಯೋಸಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ತುಂಬಾ ಚಾಲೆಂಜಸ್ ತರ್ತಾ ಇದ್ದೀನಿ. ಲೈಕ್ ಚಾಲೆಂಜಿಂಗ್ ಸ್ಟೇಟ್ಮೆಂಟ್ಸ್. ಇವಾಗೇನು ಇಲ್ಲೇನು ಮಾಡಿದ್ರಿ, ಸುಮ್ಮನೆ ಡೈರೆಕ್ಟಾಗಿ ಅವರೇ ಹೇಳ್ಬಿಟ್ಟಿದ್ರು ಇದು ಮಾಡಿ ಅಂತ. ಬಟ್ ಅವರು ಇದೇ ಅಟ್ರಿಬ್ಯೂಟ್ ಬೇಕು ಇವೆಲ್ಲ ಹೇಳಿರಲ್ಲ. ಯಾವುದೋ ಒಂದು ಸಿನಾರಿಯೋ ಕೊಡ್ತಾರೆ, ಅದಕ್ಕೆ ಆಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಡಿಸೈನ್ ಮಾಡಿ ಹೆಂಗೆ ಮಾಡ್ತೀರಾ ಅದನ್ನೆಲ್ಲ ಅವರು ಕೇಳಿರ್ತಾರೆ. ಅದನ್ನು ನಾವು ಸಾಲ್ವ್ ಮಾಡೋಣ ನೆಕ್ಸ್ಟ್ ವೀಡಿಯೋಸಲ್ಲಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿವರೆಗೂ ನೀವು ಲೈಕ್ ಸೀರೀಸ್ನ ನೋಡಿದರೆ ಲೈಕ್ ಯು ಆರ್ ಇನ್ ದ ಟಾಪ್ 5% ಅಂತ ಅನ್ಕೊಬಿಡಿ. ತುಂಬ ಜನ ಡ್ರಾಪ್ ಆಗಿದ್ದಾರೆ, ಇದರ ಮಧ್ಯದಲ್ಲಿ ತುಂಬ ಜನ ಡ್ರಾಪ್ ಆಗಿದ್ದಾರೆ. ಅವ್ರ ರೀಸನ್ಸ್ ಏನಾದರೂ ಇರ್ಬೋದು, ಬಟ್ ಎಕ್ಸ್ಕ್ಯೂಸಸ್ ಆಫ್ ದ ವೀಕ್ ನಾನು ಮತ್ತೆ ಹೇಳ್ತಾನೆ ಇರ್ತೀನಿ. ಆ್ಯಂಡ್ ಆ್ಯಸ್ ಪರ್ ಬಿಲ್ಡ್ ಇನ್ ಪಬ್ಲಿಕ್ ಲಿಂಕ್ಡ್ಇನಲ್ಲಿ ನೀವು ಹಾಕೋಬೋದು. ಲೈಕ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸೀರೀಸ್ ಕಂಪ್ಲೀಟ್ ಮಾಡಿದ್ದೀನಿ. ಲೈಕ್ ನೆಕ್ಸ್ಟ್ ನಾನು ಚಾಲೆಂಜಸ್ ತೊಗೊಳಕ್ಕೆ ರೆಡಿ ಇದ್ದೀನಿ ಅಂತ. ಯಾವುದೇ ರೀತಿಯ ಡೌಟ್ ಇದ್ದರೂ ಇದೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನಿಲ್ಲ ಅಂದರೂ ಬೇರೆಯವ್ರು ಆನ್ಸರ್ ಮಾಡ್ತಾರೆ. ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.